ಸೊ ಅದಕ್ಕೆ ನಾನು ಅಂದ್ರೆ ಜೀವನ ಅನ್ನೋದು ಸೊ ನನ್ನನ್ನ ನಾನು ಹುಡುಕೋದಲ್ಲ, ಬದಲಾಗಿ ನನ್ನನ್ನ ನಾನು ಸೃಷ್ಟಿಸಿಕೊಳ್ಳೋದು ಅಂತ. ಹೇಗೆ ವಿಗ್ರಹ ಆಗ್ಬೇಕು ಅಂದ್ರೆ ಒಂದು ಕಲ್ಲು ತುಂಬಾ ಕೆತ್ತದಾಗ ಮಾತ್ರ ಅದು ಸುಂದರ ಒಂದು ಮೂರ್ತಿ ಆಗತ್ತೆ. ಸೊ ನನ್ನನ್ನ ನಾನೇ ಕೆತ್ಕೊಳ್ಬೇಕಾಗತ್ತೆ. ಸೊ ಅವಾಗ ಮಾತ್ರ ಸುಂದರ ಮೂರ್ತಿ ಆಗ್ಲಿಕ್ಕೆ ಅವಕಾಶ ಇದೆ. ಸೊ ವಿಗ್ರಹ ಯಾವಾಗ್ಲೂ ಅದೇ ಕಲ್ಲಿನ ಒಳಗಡೆ ಇರುತ್ತೆ. ಸೊ ಅದನ್ನ ನಾವು ಹೊರ ತೆಗಿಬೇಕು. ಸೊ ಇವರು ಮೈಕಲ್ ಏಂಜೆಲ್ ಅವರು ಒಂದು ಮಾತನ್ನ ಹೇಳಿದ್ದಾರೆ, ವಿಗ್ರಹವು ಈಗಾಗಲೇ ಕಲ್ಲಿನ ಒಳಗಡೆ ಇದೆ, ನಾನು ವಿಗ್ರಹವಲ್ಲದನ್ನು ತೆಗೆಯುತ್ತೇನೆ ಅಂತ. ಸೊ ನಾವು ಈಗಾಗಲೇ ಅದೇ ದಾರಿಯಲ್ಲಿದ್ದೀವಿ ನಾವೆಲ್ಲರೂ ಕೂಡ. ನಮ್ಮ ಅಂದ್ರೆ ಏನದು ದೋಷ ಅಥವಾ ಅರಿಷಡ್ ವರ್ಗಗಳು ಅಂತ ಹೇಳ್ತೀವಲ್ಲ, ಅದರನ್ನೆಲ್ಲ ನಾವು ತೆಗಿತಾ ಇದ್ದೀವಿ. ಸೊ ನಾವೆಲ್ಲರೂ ಒಂದು ಸುಂದರ ಮೂರ್ತಿ ಆಗ್ಲಿಕ್ಕೆ ಹೊರಟಿದ್ದೀವಿ. ಸೊ ಅದಕ್ಕೆ ನಮಗೆ ಗೊತ್ತಿರೋದನ್ನ ನಾವು ಅಳವಡಿಸ್ಕೊಳ್ಬೇಕು. ಸೊ ಅಳವಡಿಸ್ಕೊಳ್ಬೇಕಂದ್ರೆ ಸೊ ನಾವು ಅದಕ್ಕೆ ಬದ್ಧರಾಗಿರ್ಬೇಕು ಅಂತ. ಸೊ ಇವರು ಯಾರಂದ್ರೆ ಸ್ವಾಮಿ ವಿವೇಕಾನಂದ ಅವರು ಕೂಡ ಒಂದು ಮಾತು ಹೇಳಿದ್ದಾರೆ. ಸೊ ಅಳವಡಿಸ್ಕೊಳ್ಳಿ ಅಂದ್ರೆ ಈಗ ನಾವು ಮಾಡ್ತಿರೋದನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಅಂತ. ಸೊ ಅಳವಡಿಸ್ಕೊಳ್ದೇ ಇದ್ರೆ ಸೊ ನಮ್ಗೆ ಜೀವನ ನಮ್ಗೆ ಹೊಡೆಯುತ್ತೆ. ಸೊ ಅಂದ್ರೆ ರಿಟರ್ನ್ ನಮ್ಗೆ ಬರುತ್ತೆ ಅದು. ಸೊ ಅದಕ್ಕೆ ನಾವು ಅಂದ್ರೆ ನಮ್ಗೆ ಗೊತ್ತಿರೋದನ್ನ ನಾವು ಅಳವಡಿಸ್ಕೊಡ್ಬೇಕು. ಈಗ ಎಕ್ಸಾಂಪಲ್ಗೆ ನಾವು ನೀರು ಕುಡಿಯುವುದನ್ನ ನಮ್ಗೆ ಗೊತ್ತಿದೆ, ಬಟ್ ನಾವು ಮಾಡ್ತಾ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ನೀರು ಕುಡಿಬಹುದು, ಅಥವಾ ಊಟಕ್ಕೆ ಮೊದಲು 1 ಗಂಟೆ ಮೊದಲು ಅಥವಾ ನಂತರ ಊಟ ನಂತರದ 1 ಗಂಟೆ ನಂತರ ನಾವು ನೀರು ಕುಡಿಬೇಕು ಅಂತ ನಮಗೆ ಗೊತ್ತಿದೆ, ಬಟ್ ನಾವು ಅದನ್ನ ಅಳವಡಿಸ್ಕೊಳ್ಳಿಲ್ಲ ಅಂದ್ರೆ ಸೊ ನಮ್ಗೆ ಯಾವ್ದಾದ್ರು ಒಂದು ಪ್ರಾಬ್ಲಮ್ ನಮ್ಗೆ ಹೊಡೆಯುತ್ತೆ ಅಂತ. ಸೊ ಎಕ್ಸಾಂಪಲ್ಗೆ ಸೊ ಆತರ ಸೊ ನಾವು ಗೊತ್ತಿರೋದನ್ನ ಅಳವಡಿಸ್ಕೊಂಡ್ರೆ ಒಳ್ಳೇದು. ಸೊ ಗೊತ್ತಿಲ್ದಿದ್ರೆ ಸೊ ಜೀವನನೇ ನಮ್ಗೆ ಹೊಡೆಯುತ್ತೆ. ಸೊ ಇವತ್ತು ಹೊಸ ಯುಗ ನಿನ್ನೆ ಅವರು ಒಂದು ಆರಂಭ ಮಾಡಿದ್ದಾರೆ ಯುಗಾದಿಯ ಇದು. ಸೊ ನಮ್ಗೆ ಯಾವ್ಯಾವ ಟಾಸ್ಕ್ ಮಾಡ್ಬೇಕು ಅಥವಾ ನಾವೇನೇ ಆಕ್ಷನ್ ಮಾಡ್ತಾ ನಾವು ಕೂಡ ಅದರ ಬಗ್ಗೆ ಮಾಡಿದೀವಿ. ಸೊ ಇವತ್ತು ನಾವು ಬಗ್ಗೆ ಅಂದ್ರೆ ಸಮಸ್ಯೆ, ಸೊ ಏನೇನ್ ಚಾಲೆಂಜಸ್ ಬರ್ತಾ ಇದೆ ಅಂತ. ಚಾಲೆಂಜಸ್ ಎಲ್ಲರಿಗೂ ಬರುತ್ತೆ, ಅಂದ್ರೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಈಗ ಆಕ್ಚುಲಿ ಯುಗಾದಿ ಅಂದ್ರೆ ನಾವು ಅದೇ ಬೇವು ಬೆಲ್ಲವನ್ನ ತಿಂದು ಅಂದ್ರೆ ಕಷ್ಟಗಳು ದುಃಖಗಳು ಸುಖಗಳು ಎರಡೂ ಬರುತ್ತೆ. ಸೊ ಅದನ್ನ ಸರಿಸಮಾನವಾಗಿ ತಗೊಂಡು ಹೋಗುವುದು ಸೊ ಜೀವನ ಅಂತ. ಸೊ ಅದರಲ್ಲಿ ಈಗ ನಾವು ಇವತ್ತಿನ ಒಂದು ಟಾಸ್ಕ್ ಅಂದ್ರೆ ತಿಳ್ಕೊಳ್ಳೋದೇನೆಂದ್ರೆ ಚಾಲೆಂಜ್, ನಮ್ಗೆ ಏನೆಲ್ಲ ಚಾಲೆಂಜಸ್ ಬರ್ತಾ ಇದೆ ಅಂತ. ಸೊ ಅದಕ್ಕೆ ಈಗ ಯಾರ್ಯಾರಿಗೆ ಯಾವ್ಯಾವ ಚಾಲೆಂಜಸ್ ಬರ್ತಾ ಇದೆ ಅಂತ ಸೊ ಅದ್ರ ಬಗ್ಗೆನೇ ಡಿಸ್ಕಸ್ ಮಾಡೋದು. ಅಂದ್ರೆ ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದನ್ನ ನಾನು ಆಮೇಲೆ ಕೊಡ್ತೀನಿ ವಿಷಯವನ್ನ. ಬಟ್ ಯಾರಿಗೆಲ್ಲ ಚಾಲೆಂಜಸ್ ಬರ್ತಾ ಇದೆ ಅಂತ ಸೊ ಪ್ರತಿಯೊಬ್ರು ಹ್ಯಾಂಡ್ ರೈಸ್ ಮಾಡಿ ಸೊ ನಿಮ್ಮ ಚಾಲೆಂಜಸ್ ಏನೇನಿದೆ ಅಥವಾ ಏನಾಯ್ತು, ಯಾವ ತರ ಇದಾಗಿದೆ. ನನ್ನ ಲೈಫಲ್ಲಿ ನಾನು ಸ್ವರ್ಗ ಸೃಷ್ಟಿ ಅಥವಾ ಒಂದು ಈ ಏನು ಬೆಳಗಿನ 5 AM ಕ್ಲಬ್ ಸೊ ಇದನ್ನ ತಗೊಂಡ್ಮೇಲೆ ತುಂಬಾ ಬದಲಾವಣೆಯನ್ನ ಪಡ್ಕೊಂಡಿದೀನಿ. ಸೊ ಲೈಫ್ ಅನ್ನ ಹೇಗೆ ಲೀಡ್ ಮಾಡ್ಬೇಕು ಅನ್ನೋದು ಕೂಡ ತಿಳ್ಕೊಂಡಿದೀನಿ. ಸೊ ಅದೇ ತರ ಅದಕ್ಕೆ ನಾವೆಲ್ಲರೂ ಹೇಳ್ಬೇಕು. ಫಸ್ಟ್ ಎಲ್ಲರೂ ಹ್ಯಾಂಡ್ ರೈಸ್ ಮಾಡಿ ನಿಮ್ಮ ಚಾಲೆಂಜಸ್ ಬಗ್ಗೆ ತಿಳಿಸಿ ಅಂತ ಹೇಳ್ತಾ ನಾನು
ಕೇಳ್ಕೊಳ್ತೀನಿ. ಯಾರಿಗೆಲ್ಲ ಏನ್ ಸಮಸ್ಯೆಗಳಿದೆ ಅಂತ ಸೊ ನನ್ಗೆ ಸ್ವಲ್ಪ ತಿಳಿಸಿದ್ರೆ. ಚಾಲೆಂಜಸ್ ಬರ್ತಾ ಇದೆ ಇಲ್ವಾ? ಬಂದ್ರು ಹೇಳ್ಬೋದು, ಬರ್ದೇ ಇದ್ರು ಹೇಳ್ಬೋದು, ಏನ್ ನೋ ಪ್ರಾಬ್ಲಮ್. ಸೊ ಫಸ್ಟ್ ನಾನು ಶಾರದಮ್ಮ ಮೇಡಮ್ಗೆ ವೆಲ್ಕಮ್ ಮಾಡ್ತೀನಿ ಮ್ಯಾಮ್. ಥ್ಯಾಂಕ್ ಯು. ನೀವು ಥ್ಯಾಂಕ್ ಯು. ಮೈಕ್ ಅನ್ನು ಹ್ಯಾಂಡ್ ಓವರ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಆಕ್ಚುಲಿ ನಮ್ಮ ಜೀವನದಲ್ಲಿ ನಮಗೆ ಲೈಫ್ ಅಂತ ಅದೇ ಒಂದು ಜೀವನ ಅನ್ನೋದು ಎಲ್ಲಾನು ಕೊಡುತ್ತೆ, ಬಟ್ ಅದು ಒಂದು ಆರ್ಡರ್ ಆಗಿ ಕೊಡಲ್ಲ. ಒಂದು ಯಾವಾಗ್ಲೂ ಒಂದು ಗಜಿಬಿಜಿಯಾಗಿ ಒಂದು ಮೆಸ್ ಆಗಿ ಕೊಟ್ಟಿರುತ್ತೆ. ಅದನ್ನ ನಾವು ಯಾವ ರೀತಿ ಅದನ್ನ ನಮ್ಮ ಪಾಸಿಟಿವ್ನೆಸ್ ಇಂದ ಮತ್ತೆ ಅದರಲ್ಲಿ ಏನೆಲ್ಲ ಕ್ರಿಯೇಟ್ ಮಾಡಬೇಕು ಅಂಡ್ ಅದರಲ್ಲಿ ಒಂದು ಏನ್ ಹೇಳೋದು ಎಂಜಾಯ್ ಮಾಡಿಕೊಂಡು ಅದನ್ನೆಲ್ಲ ಒಂದು ಆರ್ಡರ್ ಆಗಿ ಹಾಕೊಂಡು ನಾವು ಬದುಕಬೇಕಾಗಿರೋದು ತುಂಬಾ ಇಂಪಾರ್ಟೆಂಟು. ಸೊ ಇದಕ್ಕೆ ಒಂದು ಉದಾಹರಣೆಯಾಗಿ ನಾನೊಂದು ಸ್ಕ್ರೀನ್ ಶೇರ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಓಕೆ, ಎಸ್ ಮೇಡಮ್, ಖಂಡಿತ. ಈಗ ಅವರು ಮಗುಗೆ ಒಂಥರದ ಚಿತ್ರನ ಮೆಸ್ಸಾಗಿ ಕೊಟ್ಟಿದ್ದಾರೆ. ಅದನ್ನ ಯಾವ ರೀತಿ ಅದು ತಗೊಳುತ್ತೆ ಅಂತ ನೋಡೋಣ. ನೋಡಿ, ಸೊ ಇದೇ ನಮ್ಮ ಜೀವನ. ನಮಗೆ ಬಂದಿರುವಂತ ಎಲ್ಲ ವಿಷಯಗಳನ್ನು ನಾವು ಯಾವ ರೀತಿ ನೋಡ್ತೀವಿ, ಯಾವ ರೀತಿ ತಗೊಳ್ತೀವಿ ಅನ್ನೋದನ್ನ ಈ ಚಿತ್ರದ ಮೂಲಕ ನಾವು ಅರ್ಥ ಮಾಡ್ಕೊಳ್ಬಹುದು. ನಮಗೆ ಕೊಟ್ಟಿರುವಂತ ಯಾವುದೇ ಕಷ್ಟಗಳಾಗ್ಲಿ, ಏನೇ ಸಾಯ್ತಾ ಇದ್ರೇನು ನಾವು ಅದನ್ನ ಒಳ್ಳೆ ರೀತಿಯಲ್ಲಿ ಅರೇಂಜ್ ಮಾಡಿದಾಗ ಎಷ್ಟು ಸುಂದರವಾಗಿತ್ತಲ್ವಾ. ಸೊ ದಿಸ್ ಈಸ್ ಅವರ್ ಲೈಫ್. ಸೊ ಆ ರೀತಿಯಲ್ಲಿ ಇವತ್ತು ತುಂಬಾ ಚೆನ್ನಾಗಿ ನಮ್ಗೆ ಚಾಲೆಂಜಸ್ ಏನಿದೆ ಅನ್ನೋದನ್ನ ಹೇಳೋದಕ್ಕೆ ಇಷ್ಟಪಟ್ಟು ನೋಡಿದಾಗ ಜೀವನದಲ್ಲಿ ಎಲ್ಲರಿಗೂ ಚಾಲೆಂಜಸ್ ಅಂತ ಇದ್ದೇ ಇರುತ್ತೆ ಯಾವುದೋ ಒಂದು ರೀತಿಯಲ್ಲಿ. ಸೊ ಆ ತರ ನನ್ನದು ನೋಡಿದಾಗ ನನಗೆ ಎಲ್ಲ ಕಲಿಬೇಕು ಅಂತ ಆಸೆ ಇದೆ, ಬಟ್ ಬೆಳಗ್ಗೆ ಎದ್ದೇಳೋದು ಒಂದು ದೊಡ್ಡ ಚಾಲೆಂಜ್ ಆಗಿ ಇವತ್ತು ನನಗಿದೆ. ಅದು ಮೇನ್ ಏನಂದ್ರೆ, ಈ ಮೆಡಿಟೇಷನ್ ಮಾಡುವಾಗ ಕಣ್ ಮುಚ್ಕೊಳ್ಳಿ ಅಂತ ಹೇಳುವಾಗ, ಯೋಗ ಮಾಡುವಾಗ ಕಣ್ ಮುಚ್ಕೊಂಡು ಮಾಡುವಾಗ ಏನಾಗುತ್ತೆ, ಅದು ನಿದ್ದೆಗೆ ಹೋಗ್ಬಿಡುತ್ತೆ. ಸೊ ಕಣ್ ಬಿಟ್ಕೊಂಡಿದ್ದಾಗ ಎಷ್ಟು ಬೇಕಾದ್ರೂ ಮಾಡ್ಬೋದು, ಕಣ್ ಮುಚ್ಚಿದಾಗ ನಿದ್ದೆ ಟೈಮ್ಗೆ ಹೋಗ್ಬಿಡೋದು. ಅದೊಂದು ಚಾಲೆಂಜ್. ಅದರಿಂದ ನಾನು ಹೊರಗಡೆ ಬರೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಸೊ ಡೆಫಿನೆಟ್ಲಿ ಐ ವಿಲ್ ಕಮ್ ಔಟ್ ಆಫ್ ಇಟ್ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇನ್ನೊಂದು ಚಾಲೆಂಜ್ ಅಂತ ಹೇಳುವಾಗ, ಜನರ ಹತ್ರ ಮಾತಾಡಕ್ ಹೋಗ್ತೀವಿ, ಪ್ರಾಸ್ಪೆಕ್ಟಿಂಗ್ ಮಾಡುವಾಗ ಎಲ್ಲ ಮಾಡ್ಬಿಟ್ಟು ಕೊನೆಗೆ ಅವ್ರನ್ನ ನೆಕ್ಸ್ಟ್ ಲೆವೆಲ್ಗೆ ನಾವು ಮಾತಾಡ್ಬೇಕು ಅಂತಿರುವಾಗ, ಸೆಕೆಂಡ್ ಟೈಮ್ ಮಾತಾಡ್ಬೇಕು ಅಂತಿರುವಾಗ ನನಗೆ ಅದೊಂದು ಹೋಲ್ಡ್ ಆಗ್ತಾ ಇದೆ. ಅದು ಏನು ಅಂತ ಅರ್ಥ ಆಗ್ತಾ ಇಲ್ಲ. ಸೊ ಇದನ್ನ ನಾನು ಓವರ್ಕಮ್ ಮಾಡ್ಬೇಕು. ಪದೇ ಪದೇ ಒಬ್ಬರ ಹತ್ರ ಮಾತಾಡ್ಬೇಕು ಅಂತಿಲ್ಲ. ಒಂದ್ಸತಿ ಮಾತಾಡಿದ್ಮೇಲೆ ನೆಕ್ಸ್ಟ್ ಟೈಮ್ ನಾವು ಐ ಗೋ ಬ್ಯಾಕ್, ಮಾತಾಡೋದನ್ನ ಅವಾಯ್ಡ್ ಮಾಡ್ತೀನಿ. ಸೊ ಹಾಗಾಗಿ ನನ್ನ ಪ್ರಾಸ್ಪೆಕ್ಟಿಂಗ್ ಸ್ವಲ್ಪ ಸ್ಲೋ ಆಗ್ತಾ ಇದೆ. ಸೊ ಅಲ್ಲಿ ನಾನು ನನ್ನನ್ನ ಚೇಂಜ್ ಮಾಡಿ ಬದಲಾವಣೆ ಮಾಡ್ಕೊಳ್ಬೇಕು ಅಂತ ಇದ್ದೀನಿ. ಸೊ ದಿಸ್ ಇಸ್ ಮೈ ಚಾಲೆಂಜ್. ಅಂಡ್ ನನ್ಗೆ ಇನ್ನೊಂದು ಖುಷಿಯಾದ ಒಂದು ವಿಷಯನೂ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಿನ್ನೆ
ಇದು ಈ ಯೂನಿವರ್ಸ್ ನಮ್ಗೆ ಕ್ಲಾಸಲ್ಲಿ ಕಲ್ತ್ಕೊಟ್ಟಿರೋದು ಅಂತ ನಂಗೆ ಇದಾಗಿದೆ. ಎಲ್ಲರಿಗೂ ಫ್ರೆಂಡ್ ಸರ್ಕಲ್ ಅಂತ ಇದೆ. ಸೊ ನನ್ನ ಸ್ಕೂಲ್ ಮೇಟು, ಆಕ್ಚುಲಿ ನಾನು ಸ್ಕೂಲಲ್ಲಿ ಹೋಗುವಾಗ ಒಂದು 5 ಜನ ನಾವು ಯಾವಾಗ್ಲೂ ಒಟ್ಟಿಗೆ ಇರ್ತಾ ಇದ್ವಿ. ಬಟ್ ಹೈಸ್ಕೂಲ್ ಬಿಟ್ಟಾದ್ಮೇಲೆ ಎಲ್ಲ ಡಿಸ್ಪಸ್ ಆದ್ವಿ. ಆ ಕಾಲದಲ್ಲಿ ಫೋನು ಏನು ಇರ್ಲಿಲ್ಲ, ಹಾಗಾಗಿ ಕಾಂಟ್ಯಾಕ್ಟೇ ಇರ್ತಾ ಇರ್ಲಿಲ್ಲ. ಸೊ ಆ ತರ ಇರೋ ಇದಲ್ಲಿ ಇವಾಗ ನಾವು ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡ್ತಾ ಇರುವಾಗ ನನ್ನ ಆಳದ ಮನಸ್ಸಲ್ಲಿ ಒಂದು ಇತ್ತು, ನನ್ಗೂ ಈ ತರ ಫ್ರೆಂಡ್ಸ್ಗಳು ಅಂತ ಹೇಳುವಾಗ ಇದ್ರು, ಬಟ್ ಅವ್ರನ್ನ ಎಲ್ಲಿ ಮೀಟ್ ಮಾಡೋದು ಗೊತ್ತಿಲ್ಲ, ಹೇಗೆ ಕನೆಕ್ಟಿವಿಟಿನೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಬಟ್ ದೇವರು ಯೂನಿವರ್ಸ್ ಅದಕ್ಕೆ ಕನೆಕ್ಟಿವಿಟಿ ಕೊಟ್ರು. ಎಲ್ಲೋ ಒಂದ್ ಕಡೆಯಿಂದ ಒಂದು ಕನೆಕ್ಟಿವಿಟಿ ಒಬ್ರು ಸಿಕ್ಕಿದ್ರು. ಅಲ್ಲಿಂದ ನೆನ್ನೆ ಆಫ್ಟರ್ 44 years ನನ್ನ ಕ್ಲಾಸ್ಮೇಟ್ಸ್ಗಳನ್ನ ನೆನ್ನೆ ಮೀಟ್ ಮಾಡೋದಕ್ಕೆ ಆಯ್ತು. ಸೊ ದಟ್ ಈಸ್ ಮೈ ಹ್ಯಾಪಿಯೆಸ್ಟ್ ಮೂಮೆಂಟ್ ಎಸ್ಟರ್ಡೇ ಐ ಹ್ಯಾಡ್. ಸೊ ಥ್ಯಾಂಕ್ ಯು ಟು ದಿಸ್ ಯೂನಿವರ್ಸ್ ಕಾನ್ಸೆಪ್ಟ್ ನಮ್ಗೆ ಹೇಳ್ಕೊಟ್ಟಿದ್ದು. ಇಲ್ಲಾಂದ್ರೆ ಖಂಡಿತ ನಾವು ಅದನ್ನ ಮೈಂಡ್ ಅಲ್ಲಿ ಇರೋದನ್ನ ಹೊರಗಡೆ ಹಾಕೊಂಡಿರ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಚಾಲೆಂಜಸ್ ಬಗ್ಗೆ ತುಂಬಾ ವಿವರಣೆ ಕೊಟ್ಟಿದ್ದೀರಾ, ಧನ್ಯವಾದ. ನೆಕ್ಸ್ಟ್ ನಾನು ಹ್ಯಾಂಡ್ ರೈಸ್ ಮಾಡಿರೋದು ವೆಂಕಟೇಶ್ ಅವರಿದ್ದಾರೆ. ಸೊ ವೆಂಕಟೇಶ್ ಮಾತಾಡ್ಬೇಕು. ಅದ ನಂತರ ನಾಗರತ್ನ ಮೇಡಮ್, ಆಮೇಲೆ ಉಮೇಶ್ ಆಚಾರ್ಯ ಸರ್. ಎಸ್, ಥ್ಯಾಂಕ್ ಯು ಮಗೇಶ್ ಭಟ್ಕರ್ ಅವರೇ. ಸೊ ಚಾಲೆಂಜಸ್ ಅಂತ ಹೇಳಿದ್ರೆ, ಎಸ್, ನಾನು ಒಂದು ವಾರ ದೊಡ್ಡ ಸಮಸ್ಯೆ ಇತ್ತು ಕ್ಲಾಸ್ ಅಟೆಂಡ್ ಮಾಡೋದಕ್ಕೆ. ಓಕೆ, ಹಿಂಜರಿಕೆ ಇತ್ತು. ಓಕೆ, ಪ್ರಾಡಕ್ಟ್ ಡೆಮೋ ಮಾಡೋದು, ಅದನ್ನ ಮಾಡೋಣ, ಇಲ್ಲ ಮಾಡ್ಲಿಲ್ಲ. ಸೊ ಅದೇ ಒಂದು ಚಾಲೆಂಜಸ್. ಮೈನ್ ಆಗಿ ಅದೇ ನಿನ್ನೆ ಸಜೆಷನ್ ಹೇಳಿದ್ರು ಶಿವಪ್ರಕಾಶ್ ಅವರು. ಓಕೆ, ಪ್ಲಾನಿಂಗ್ ಮಾಡುವುದು ಒಂದು ಚಾಲೆಂಜು. ಮತ್ತೆ ಪ್ರಾಸ್ಪೆಕ್ಟಿಂಗ್ ಕ್ಲಾಸ್ ಎಲ್ಲ ಅಟೆಂಡ್ ಮಾಡ್ತೇನೆ, ಬಟ್ ಪ್ರಾಸ್ಪೆಕ್ಟಿಂಗ್ ಗೆ ಹೋಗ್ತಾನೆ ಇಲ್ಲ, ಪ್ರಾಸ್ಪೆಕ್ಟಿಂಗ್ ಮಾಡ್ತಾ ಇಲ್ಲ. ಸೊ ಪ್ರಾಡಕ್ಟ್ಸ್, ಈವನ್ ಈಗ ಬಂದು ಪ್ರಾಡಕ್ಟ್ಸ್ ತಗೊಳ್ಳೋದು ಸ್ವಲ್ಪ ಸ್ಟಾಪ್ ಆಗಿದೆ. ಸೊ ಅದೇ ಚಾಲೆಂಜಸ್. ಥ್ಯಾಂಕ್ ಯು ಮಹೇಶ್. ಬಟ್ ಈ ಕ್ಲಾಸ್ ಉಪಯೋಗ ಆಗ್ತದೆ, ನನ್ನ ಬಿಸ್ನೆಸ್ ಗೆ ಉಪಯೋಗ ಆಗ್ತದೆ. ಮತ್ತೆ ಡೆಫಿನೆಟ್ಲಿ ಯೂನಿವರ್ಸ್ ಕನೆಕ್ಷನ್ಸ್ ಎಲ್ಲದಕ್ಕೂ ಇನ್ನೂ ದೊಡ್ಡ ಕ್ಲಾರಿಟಿ ಸಿಗ್ತಾ ಇದೆ. ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ನೀವು ಆದ್ಮೇಲೆ ನಿಮ್ಮ ಹ್ಯಾಂಡ್ ರೈಸ್ ಲೋ ಮಾಡ್ರಿ. ನೆಕ್ಸ್ಟ್ ನಾಗರತ್ನ ಮೇಡಮ್. ಎಸ್, ಎಲ್ರಿಗೂ ನಮಸ್ತೆ. ಸರ್ ಹೇಳ್ದಂಗೆ ಇವತ್ತು ಚಾಲೆಂಜಸ್ ಬಗ್ಗೆ ಹೇಳ್ತಾ ಇದ್ರು. ಜೀವನ ಅಂದ್ರೆ ಒಂದು ಚಾಲೆಂಜ್ ಅಂತ ಹೇಳಿದ್ರು. ಹೌದು, ನಿಜವಾಗ್ಲೂ ಜೀವನ ಅಂದ್ರೆ ಒಂದು ಚಾಲೆಂಜ್. ಪ್ರತಿಯೊಂದು ವಿಷಯದಲ್ಲೂ ಒಂದು ಚಾಲೆಂಜ್ ಬರ್ತಾನೆ ಇರುತ್ತೆ. ಕೆಲ್ಸಕ್ಕೆ ಹೋದಾಗ್ಲೂ ಒಂದು ಚಾಲೆಂಜ್, ಕೆಲಸದಿಂದ ಬಂದ್ಮೇಲೆ ಒಂದು ಚಾಲೆಂಜ್ ಆಗ್ತಿದೆ. ಅಂದ್ರೆ ನನಗೆ ಬಿಸ್ನೆಸ್ ವಿಷಯದಲ್ಲಿ ಚಾಲೆಂಜಸ್ ಅಂದ್ರೆ ಏನಿಲ್ಲ, ಬೆಳಿಗ್ಗೆ ಎದ್ದೇಳೋದು ಮೇಡಮ್ ಹೇಳ್ದಂಗೆ ನಂಗೆ ಒಂದು ಚಾಲೆಂಜ್ ಆಗ್ತಿದೆ. ಯಾಕಂದ್ರೆ ಒಂದಿನ ಅಟೆಂಡ್ ಆಗಿದ್ರೆ ಒಂದಿನ ಅಟೆಂಡ್ ಆಗಕ್ ಆಗ್ತಿಲ್ಲ, ಏನೋ ಒಂದು ಕಾರಣದಿಂದ ಆಗ್ತಿಲ್ಲ. ಅದು ಒಂದು ನನ್ ಮನ್ಸು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ನನ್ ಮನ್ಸಿಗೆ ಸರಿ ಹೇಳಲೇಬೇಕು ಅಂತ ಇದ್ರೆ ಎದ್ದೇಳ್ತಿದ್ನೇನು ಅನ್ಸುತ್ತೆ. ಅದು ಒಂದು ಚಾಲೆಂಜ್. ಇನ್ನೊಂದೇನಂದ್ರೆ ನಾವು ಹೊರಗಡೆ ಹೋಗಿ ಜನರ ಹತ್ರ ಮಾತಾಡಿ ಮತ್ತೆ ಅವ್ರನ್ನ ರಿಪೀಟ್ ಆಗಿ ಮತ್ತೆ ಕಾಲ್ ಮಾಡಿ ಮಾತಾಡೋದು ಸ್ವಲ್ಪ ಕಡಿಮೆ ಆಗಿದೆ. ಅದರಿಂದ ಅದು ಒಂದು ಚಾಲೆಂಜ್. ಎಲ್ಲದೂ ನಮ್ಮಲ್ಲೇ ಇದೆ, ಆದ್ರೆ ಗೊತ್ತಿದ್ದು ಕೂಡ ಮಾಡ್ತಾ ಇಲ್ಲ ಅಂತ ಅನಿಸ್ತಾ ಇದೆ ನನ್ಗೆ. ಆ ಒಂದು ಚಾಲೆಂಜ್ ಇಂದ ನಾನು ಇದ್ ಮಾಡ್ಬೇಕು. ಮತ್ತೆ ಬೆಳಿಗ್ಗೆನ ಕ್ಲಾಸ್ ಇಲ್ಲ ಅಂದಿದ್ರೆ ತುಂಬಾ ಇದಿತ್ತು. ಈ ಕ್ಲಾಸಿಂದ ತುಂಬಾ ಉಪಯೋಗ ಆಗಿದೆ, ಇದರಿಂದ ತುಂಬಾ ಕಲ್ತಿದೀವಿ ಅಂತ ಹೇಳ್ಬೋದು. ಹಾಗೇನೆ ಈ ಕ್ಲಾಸ್ ಯಾವಾಗ್ಲೂ ಬೇಕು. ಆ ರೀತಿ ಒಂದು ಕ್ಲಾಸ್ ಅನ್ನ ನಾವು ನೋಡಿದಾಗ ನನ್ಗೆ ತುಂಬಾ ಒಂದು ಏನಾಗಿದೆ, ತುಂಬಾ ಖುಷಿ ಇದೆ. ಮತ್ತೆ ತುಂಬಾ ವಿಶ್ವಾಸ, ಅಂದ್ರೆ ಅದ್ರಲ್ಲಿ ನನ್ಗೆ ನಂಬಿಕೆ ಬಂದಿದೆ. ಯಾಕಂದ್ರೆ ನಾನು ಏನೋ ಒಂದು ಮಾಡ್ಬಹುದು ಅನ್ನೋದು ಇದ್ರಲ್ಲಿ ಎಲ್ಲರೂ ಲೀಡರ್ಸ್ ತೋರಿಸ್ಕೊಟ್ಟಿದ್ದಾರೆ. ಅದೊಂದು ತುಂಬಾ ಖುಷಿ ಆಗುತ್ತೆ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ನನ್ಗೆ ನಿನ್ನೆ ಖುಷಿ ವಿಷಯ, ನಾನು ನಿನ್ನೆ ಕ್ಲಾಸ್ ಅಟೆಂಡ್ ಆಗಿಲ್ಲ ನೋಡಿ. ನಾನು ಅನ್ಕೊಂಡಿದ್ದು ಕ್ಲಾಸ್ ಇಲ್ಲ ಅಂತಾನೆ ಯೋಚನೆ ಮಾಡ್ಕೊಂಡು ಸುಮ್ಮನಾಗಿದೆ. ಒಂದು ಕಾಲ್ ನೋವಿನ ಪ್ರಾಬ್ಲಮ್ ಅನ್ಕೊಂಡು ಹಬ್ಬ ಇದೆ ಅದಕ್ಕೆ ರಜಾ ಕೊಟ್ಟಿದ್ದಾರೆ ಅಂತ ನೋಡೇ ಇಲ್ಲ ನನ್ನ ಮೊಬೈಲ್ ಅನ್ನ. ಹಂಗಾಗಿ ನಂಗೆ ಗೊತ್ತಾಗ್ಲಿಲ್ಲ ಕ್ಲಾಸ್ ಇತ್ತು ಆದ್ರೆ ಎದ್ದೇಳ್ತಿದ್ದೆ ನಿನ್ನೆ, ಯಾಕಂದ್ರೆ ರಜಾ ಇತ್ತು ನನ್ಗೆ. ಎದ್ದೇಳ್ತಿದ್ದೆ ಆದ್ರೆ ಅದೇ ನನ್ ಕಾರಣ ಅಂತಾನೆ ನಾನು ಅನ್ಕೊಂಡೆ. ಹಾಗೇನೆ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಸುಮಾರು ದಿವಸದ ನಮ್ಮ ಮಗಳ ಗಂಡಗೆ ನಾನು ಮೋದಿಕೇರಿ ಸ್ಪಾನ್ಸರ್ ಮಾಡಿದ್ದೆ. ಅದೊಂದು ಖುಷಿ ವಿಷಯ. ಯಾಕಂದ್ರೆ ನಿನ್ನೆ ಅವ್ರು ಆ ವಿಷಯನ ಬಗ್ಗೆ ಮಾತಾಡ್ತಾ ಇದ್ರು. ನಿನ್ನೆ ರಾತ್ರಿ ಫೋನ್ ಮಾಡ್ಬಿಟ್ಟು ಹಿಂಗೆ ಹೇಗೆ ಅಂತ ಕೇಳ್ತಿದ್ರು. ಟೈಮ್ ಇರ್ಲಿಲ್ಲ ಅಂತ ಅವರಿಗೆ. ಅದ್ ಹೇಳಿದಾಗ ನಂಗೊಂಥರ ಖುಷಿ ಆಯ್ತು. ಯಾಕಂದ್ರೆ ನಾವ್ ಈ ಕ್ಲಾಸ್ ಅಲ್ಲಿ ಏನ್ ಕೇಳ್ತೀವಿ, ಬೆಳಿಗ್ಗೆ 4:15 ಕ್ಲಾಸ್ ಅಲ್ಲಿ ಎದ್ದು ಎಲ್ಲ ಒಂದಿನ ಅದು ಆಗೇ ಆಗುತ್ತೆ ಅನ್ನೋದು ಒಂದು ದೊಡ್ಡ ನಂಬಿಕೆ ಬಂತು ನನ್ಗೆ. ಥ್ಯಾಂಕ್ ಯು ಸರ್, ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಉಮೇಶ್ ಸರ್. ನಮಸ್ತೆ.
ಪ್ರಾರಂಭ ಮಾಡ್ಬೇಕಾದ್ರೆ ನೀವು ಹೇಳಿದ್ರು ಒಂದು ಕಲ್ಲನ್ನ ಹೇಗೆ ಶಿಲೆಯನ್ನಾಗಿ ಮಾಡ್ಬೇಕು ಅಂತ ಹೇಳ್ಕೊಂಡು ಸಂಧ್ಯಾ ಮೇಡಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೇನೆ. ಯಾಕಂದ್ರೆ ಮಹೇಶ್ ಅವರನ್ನು ಎಷ್ಟು ಚೆನ್ನಾಗಿ ಇವಾಗ ಅಳವಡಿಸಿ ಅವರನ್ನ ಒಂದು ರೂಪ ಮಾಡಿಸ್ಕೊಂಡು ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಮಹೇಶ್ ಅವರೇ. ಸೊ ಎಷ್ಟು ಬದಲಾವಣೆ ಆಗಿದೆ ಅಂತ ಹೇಳಿದಾಗೆ ತುಂಬಾನೇ ಖುಷಿ ಆಗ್ತದೆ. ಲೈಫ್ ನಿಜವಾಗಿನೇ ತುಂಬಾ ಒಂದೊಂದ್ಸಾರಿ ಹಾರ್ಡ್ ಅಂತ ಅನಿಸುತ್ತೆ. ಯಾಕೆಂದ್ರೆ ಹೌದು, ನಮಗೂ ಕೂಡ ಚಾಲೆಂಜಸ್ ಜಾಸ್ತಿ ಆಗಿದೆ. ಮ್ಯಾನೇಜ್ಮೆಂಟ್ ನಮ್ಮ ಪರ್ಸನಲ್ ಅಂದ್ರೆ ಅಫಿಷಿಯಲಿ ಬಗ್ಗೆ ಹೇಳುದಿದ್ರೆ ನಮ್ಮ ಕಂಪನಿಯಲ್ಲಿ ಮ್ಯಾನೇಜ್ಮೆಂಟ್ ಬದಲಾವಣೆ ಆಗಿರೋದ್ರಿಂದ ಇವಾಗ ಕೆಲಸ ಒತ್ತಡ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ಮನೆಗೆ ಬಂದ್ರು ಕೆಲಸ ಇರುತ್ತೆ. ಸೊ ಮಾರ್ನಿಂಗ್ ಸ್ವಲ್ಪ ಚಾಲೆಂಜ್ ಆಗ್ತಾ ಇದೆ ಒಂದೊಂದ್ಸಲ. ಬೆಳಿಗ್ಗೆ ಎದ್ದೇಳಕ್ಕಾಗಲ್ಲ, ಯಾಕಂದ್ರೆ ಲೇಟ್ ಆಗಿ ಮಲಗಿದ್ರೆ ಅದೇ ಒಂದು ಪ್ರಾಬ್ಲಮ್ ಅಂತ ಅನಿಸ್ತಾ ಇದೆ. ಸೊ ಆದ್ರೂ ಇಲ್ಲಿ ಮಾರ್ನಿಂಗ್ ಕ್ಲಾಸ್ ತುಂಬಾನೇ ಬದಲಾವಣೆ ಕೊಟ್ಟಿದೆ. ಯಾಕೆಂದ್ರೆ ನಾನು ಬೆಳಿಗ್ಗೆ 4ರಿಂದ 4:15ವರೆಗೆ ಎಕ್ಸಸೈಸ್, ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ಸೊ 4:30ಗೆ ಕರೆಕ್ಟ್ ಆಗಿ ಕೂತ್ಕೊಳ್ಳೋಕೆ ಆಗುತ್ತೆ. ಸೊ ಹಾಗಾಗಿ ಯಾವುದೇ ರೀತಿಯ ಒಂದು ಪ್ರಾಬ್ಲಮ್ ಅಂತ ಅನಿಸಲ್ಲ ಮೆಡಿಟೇಷನ್ ಮಾಡೋದು. ಸೊ ಅದು ಒಂದು ತುಂಬಾನೇ ಖುಷಿ ಅನಿಸ್ತಾ ಇದೆ. ನಾವು ಜವಾಬ್ದಾರಿ ಇಟ್ಕೊಂಡು ಇದ್ದಾಗ ಅಬ್ವಿಯಸ್ಲಿ ಒಂದು ನಮ್ಮ ಲೈಫ್ ಅನ್ನ ಲೀಡ್ ಮಾಡೋಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಒಂದು ಮಾತಿದೆ, ನಮ್ಮ ಅತ್ಯಂತ ದೊಡ್ಡ ಜವಾಬ್ದಾರಿ ಏನಂತಂದ್ರೆ ನಮ್ಮ ಪೀಳಿಗೆಗೆ ದೊಡ್ಡ ಅಥವಾ ನಾವು ಶ್ರೇಷ್ಠ ಪೂರ್ವಜರ ಆಗಿರುವುದು ಅಂತ. ಸೊ ಅದನ್ನ ನಾವು ಮಾಡ್ಕೋಬೇಕಾಗಿರುತ್ತೆ. ಸೊ ನಮ್ಮನ್ನ ಮುಂದಿನ ನಮ್ಮ ಪೀಳಿಗೆಯವರು, ನಮ್ಮ ಜನಾಂಗದವರು ನಮ್ಮನ್ನ ನೋಡ್ತಾ ಇದ್ದಾಗ ಅವರು ಒಳ್ಳೆಯವರು ಅಂತ ನಾವು ಮಾಡ್ಬೇಕಾದ್ರೆ ನಾವು ಇವಾಗ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇರ್ಬೇಕು. ಸೊ ಅದನ್ನ ನಾವು ಮಾಡ್ತಾ ಇರ್ಬೇಕು. ಅದೇ ನಂಗೆ ಮೇನ್ ಬೇಕಾಗಿರೋದು. ನಾವ್ ಇನ್ನ ಒಂದು ಮಾತು ಹೇಳೋದು ಅಂತಂದ್ರೆ, ನಾವು ವಾಚ್ ಅಥವಾ ಗಡಿಯಾರವನ್ನ ಅದನ್ನ ಜಸ್ಟ್ ನೋಡಿದ್ರೆ ಸಾಲಲ್ಲ, ಅದು ಏನ್ ಮಾಡುತ್ತೆ ಅನ್ನೋದನ್ನ ನಾವು ತಿಳ್ಕೊಂಡಿದಾಗ ಇಸ್ ಸಿಂಪಲ್ ಅಂತ ಅನಿಸ್ತಾ ಇದೆ. ನಾವು ಅಂತ ಅಂದ್ರೆ ಏನಂತಂದ್ರೆ ವಾಚ್ ಕೆಲಸ ಏನೋ ಜಸ್ಟ್ ಅದು ಹೋಗ್ತಾ ಇರುತ್ತೆ. ಅದೇ ತರ ನಮ್ಮ ಲೈಫ್ ಅಲ್ಲಿ ಕೂಡ ನಾವು ಮೂವ್ ಆಗ್ತಾ ಇದ್ದಾಗ ಸುಮ್ನೆ ನೋಡ್ತಾ ಇದ್ರೆ ಏನು ಆಗಲ್ಲ, ಮೂವ್ ಆಗ್ತಾ ಇರ್ಬೇಕು ಲೈಫ್ ಜೊತೆಗೆ. ಅದು ತುಂಬಾನೇ ಖಂಡಿತ ನಮ್ಮ ಲೈಫ್ ಅಲ್ಲಿ ಹೆಲ್ಪ್ ಆಗುತ್ತೆ ಅನಿಸ್ತಾ ಇದೆ. ನಾವು ಇನ್ನ ಒಂದು ನೋಡಿದ್ರೆ ನಾವು ಯಾವುದೇ ಒಂದು ನಮ್ಮ ಜೀವನದಲ್ಲಿ ಪ್ಲೇಯರ್ ಆಗಿರ್ಬೇಕು. ಅದು ಪ್ಲೇಯರ್ ಆಗಿದ್ದಾಗೆ ನಾವು ಕೂಡ ನಮ್ಮ ಲೈಫ್ ಅಲ್ಲಿ ಇದು ಗೋಲ್ ಅನ್ನ ಅಥವಾ ಗುರಿಯನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಜಸ್ಟ್ ಒಂದು ರೆಫ್ರಿ ಆಗಿರ್ಬೋದು. ರೆಫ್ರಿ ಕೆಲಸ ಏನೋ ಅವ್ರು ಜಸ್ಟ್ ಫಾಲ್ಟ್ ಅನ್ನ ಹುಡ್ತಾ ಇರ್ತಾರೆ. ಸೊ ಆತರ ಆಗಿದ್ರೆ ಅದು ಖಂಡಿತ ಸಾಧ್ಯ ಆಗಿರೋದಿಲ್ಲ. ಸೊ ಹಾಗಾಗಿ ನನ್ಗೆ ಈ ಲೈಫ್ ಅಂದ ಕೂಡಲೇ ಏನೇ ಆಗಿರ್ಲಿ ಚಾಲೆಂಜ್ ಬರ್ತಾ ಇರುತ್ತೆ. ಬಟ್ ಅದ್ರ ಜೊತೆಗೆ ಮೂವ್ ಆಗ್ತಾ ಇದ್ದಾಗ ಖಂಡಿತ ಲೈಫ್ ಅಲ್ಲಿ ಸಕ್ಸಸ್ ಆಗ್ಬೋದು. ನಂಗೆ ಮೋದಿಕೇರ್ ಬಿಸ್ನೆಸ್ ಅಂತ ಹೇಳಿದಾಗ ಅಬ್ವಿಯಸ್ಲಿ ಖಂಡಿತ ನಂಗೆ ಮಾಡ್ಬೇಕು ಅನಿಸ್ತಾ ಇದೆ. ಬಟ್ ಫ್ಯಾಮಿಲಿ ಅಂತ ಹೇಳಿದಾಗ ಸ್ವಲ್ಪ ನಾನು ಹಿಂದಕ್ಕೆ ಹೋಗ್ತಾ ಇದ್ದೇನೆ ಅಂತ ಫೀಲಿಂಗ್ ಆಗ್ತದೆ. ಬಟ್ ಇಲ್ಲಿರುವಂತಹ ಒಂದು ಪಾಸಿಟಿವ್ನೆಸ್ ಮಾರ್ನಿಂಗ್ ಕ್ಲಾಸಸ್ ನಾವು ತಗೋತಿರೋದು ನಮಗೆ ತುಂಬಾನೇ ಹೆಲ್ಪ್ ಆಗ್ತದೆ ಅಂತ ಹೇಳೋದಕ್ಕೆ ಖುಷಿ ಆಗ್ತದೆ. ಥ್ಯಾಂಕ್ ಯು. ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಶಿವಪ್ರಕಾಶ್ ಸರ್ ಇದ್ದಾರೆ. ನೆಕ್ಸ್ಟ್ ಭಾರತಿ ಮೇಡಮ್. ಸೊ ಯಾರೆಲ್ಲ ಕೇಳಿಸ್ಕೊಳ್ತಿದ್ದೀರಾ, ಸೊ ಅವ್ರು ನೆಕ್ಸ್ಟ್ ಹ್ಯಾಂಡ್ ರೈಸ್ ಮಾಡಿ ಪ್ರತಿಯೊಬ್ರು ಮಾತಾಡಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮಹೇಶ್. ಎಲ್ಲರಿಗೂ ಶುಭೋದಯ. ಚಾಲೆಂಜಸ್ ಎಲ್ಲ ನಮ್ಮ ಒಂದು ತಲೆಯಲ್ಲಿದೆ ಆಕ್ಚುಲಿ. ಎಲ್ಲ ನಾವೇ ಏನಂದ್ರೆ ರಿಸ್ಟ್ರಿಕ್ಷನ್ ಮಾಡ್ತಾ ಇದ್ವಿ. ಎಷ್ಟೊಂದು ನಾಲೆಡ್ಜ್ ಇದೆ ಬಟ್ ನಾವು ಮಾಡ್ತಾ ಇಲ್ಲ. ಫಾರ್ ಎಕ್ಸಾಂಪಲ್ ಯಾರೋ ಮಾಡಿದ ಒಂಥರ ಈಗೋ, ಹೋಗೋಣ ನಾವು ಹೇಗೆ ಹೇಳಿ ಹೋಗಿ ಇವ ನಾವು ಎಲ್ಲಾರು ಒಂದು ಸ್ಟಾಲ್ ಹಾಕಿ ನಾನು ಸೇಲ್ ಮಾಡ್ಬೇಕಂದ್ರೆ ಒಂಥರ ಈಗೋ, ಏನಪ್ಪಾ ನಾನು ಸೋಪು ಪೇಸ್ಟ್ ಮಾರ್ಬೇಕಾ, ಆತರ ಎಲ್ಲ ನಮ್ಗೆ ಗೊತ್ತಿದೆ. ನಮ್ಗೆ ಎಂಡ್ ರಿಸಲ್ಟ್ ಓಕೆ ಇವೆಲ್ಲ ಮಾಡಿದ್ರೆ ನಾನು ಒಂದು ಬಿಗ್ ಅಚೀವ್ಮೆಂಟ್ ಮಾಡ್ಬೋದು ಅಂತ. ಬಟ್ ಏನಂದ್ರೆ ನಮ್ಮ ಈಗೋ ಅಥವಾ ಏನೋ ಒಂಥರ ಒಳಗಡೆ ಫಿಯರ್, ಜನ ಏನ್ ತಿಳ್ಕೊಂತಾರೋ ಆತರ ಇರೋದ್ರಿಂದ ಸೊ ಅದು ಅದೇ ಒಂದು ಚಾಲೆಂಜ್ ಅನ್ಸುತ್ತೆ. ಸೊ ಅದೆಲ್ಲ ಬಿಟ್ಟು ಮೇನ್ ಏನಂದ್ರೆ ಬರೀ ಡ್ರೀಮ್ ಮಾಡೋದನ್ನ ನಾವು ಆಕ್ಷನ್ಸ್ ಕೂಡ ಮಾಡ್ಬೇಕು. ಸೊ ಅದನ್ನೇ ನಾನು ಈಗ ಆಕ್ಷನ್ ಕಡೆಗೆ ಸ್ವಲ್ಪ ಗಮನ ಕೊಡ್ತಾ ಇದ್ದೀನಿ. ಬಟ್ ಆದ್ರೂ ಇನ್ನು ಆಕ್ಷನ್ ಎಷ್ಟೊಂದು ಮಾಡಬಹುದು. ಬಟ್ ಅದನ್ನೆಲ್ಲ ಐಡಿಯಾಸ್ ಇದೆ, ಎಷ್ಟೊಂದು ಐಡಿಯಾ ಇದೆ. ಸೊ ನಾನು ಇಲ್ಲಿ ಪ್ರಾಸ್ಪೆಕ್ಟಿವ್ ಬಿಲ್ಡ್ ಮಾಡ್ಬೋದು ಅಂತ ಎಷ್ಟೊಂದು ಐಡಿಯಾಗಳಿದೆ. ಬಟ್ ಅದನ್ನ ಆಕ್ಷನ್ ಮಾಡ್ತಾರೆ. ಸೊ ಅದನ್ನ ನಾನು ಇನ್ನು ಆಕ್ಷನ್ ಕಡೆಗೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ಟು ಅದೇ ಒಂದು ಚಾಲೆಂಜ್ ಅಂತ ಅನ್ಕೊಂಡಿದ್ದೆ. ಸೊ ಇನ್ನು ಐ ಇನ್ಕ್ರೀಸ್ ದ ಟೇಕಿಂಗ್ ಆಕ್ಷನ್ ಫಾರ್ ದ ಬಿಸ್ನೆಸ್ ಆಗಲಿ ಅಥವಾ ಇವನ್ ಲೈಫ್ ಅಲ್ಲೂ ಕೂಡ ಇವನ್ ಅದರ್ ಏರಿಯಾಸ್ ಆಫ್ ಲೈಫ್ ಅಲ್ಲಿ ಕೂಡ ಆಕ್ಷನ್ಸ್ ಮಾಡ್ತಾ ಇರಿ. ಥ್ಯಾಂಕ್ ಯು ಮಹೇಶ್ ಸರ್. ಎಸ್ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಭಾರತಿ ಮೇಡಮ್. ಗುಡ್ ಮಾರ್ನಿಂಗ್ ಸರ್. ನಂದು ಚಾಲೆಂಜ್ ಅಂದ್ರೆ ನನ್ಗೆ ಈಗ ಪ್ರಾಡಕ್ಟ್ಸ್ ಬಗ್ಗೆ ನಂಗೆ ಎಲ್ಲಾ ಕಡೆ ಹೇಳ್ತಾ ಇದ್ದೀನಿ, ನನ್ಗೆ ಮೂವ್ ಆಗ್ತಾ ಇದೆ, ಪ್ರಾಡಕ್ಟ್ ಮೂವ್ ಆಗ್ತಾ ಇದೆ. ಬಟ್ ಬಿಸ್ನೆಸ್ ಹೇಳೋದಕ್ಕೆ ನಾನೇ ಒಂಥರ ಏನು ಕ್ಲಾಸಿಫೈಡ್ ಮಾಡ್ಕೋತಾ ಇದ್ದೀನಿ ಅನ್ಕೋತೀನಿ. ಇವ್ರಿಗೆ ಬೇಡ, ಇವ್ರಿಗೆ ಬೇಕು, ಇವ್ರಿಗೆ ಹೇಳಿದ್ರೆ ಬರಲ್ಲ,
ಮತ್ತೆ ನಂದು ಡೌನ್ಲೈನ್ಸ್ಗೂ ಫಾಲೋ ಅಪ್ ಸರಿಗೆ ಮಾಡ್ತಿರ್ವೇನೋ ಅಂತ ಒಂದು ಮನ್ಸಲ್ಲಿ ಜಿಗುಪ್ಸೆ ಇದೆ. ಜೊತೆಗೆ ಹೆಲ್ತ್ ಪ್ರಾಬ್ಲಮ್ಸ್ ಕೆಲವೊಂದು ಆಗ್ತಾ ಇದೆ. ಇದೆಲ್ಲ ನೋಡ್ಕೊಂಡಾಗ ಪ್ಲಾನಿಂಗ್ ಮಾಡ್ಕೋತಾ ಇಲ್ಲ ನಾನು. ಅದೊಂದು ತುಂಬಾ ಚಾಲೆಂಜಿಂಗ್ ಆಗ್ತಾ ಇದೆ. ಪ್ಲಾನಿಂಗ್ ಮಾಡೋಣ ಅಂತ ಮಾಡೋದ್ರಲ್ಲೇ ಮುಂದೆ ಹೋಗ್ತಾ ಇದೆ. ಸೊ ಹಂಗಾಗಿ ನನಗೆ ಪ್ಲಾನ್ ಕರೆಕ್ಟ್ ಆಗಿ ಮಾಡ್ಕೋಬೇಕು, ಅದು ಆ ರೀತಿ ವರ್ಕ್ ಮಾಡ್ಬೇಕು ಅಂತ. ಮತ್ತೆ ಹೋಮ್ ಮೀಟಿಂಗ್ ಮಾಡ್ಬೇಕು ಅಂತ ಎಷ್ಟೊಂದೆಲ್ಲ ಬರ್ಕೊಂಡೆಲ್ಲ ಏನ್ ಮಾಡ್ತೀನಿ, ಆದ್ರೆ ಅದನ್ನ ಆಕ್ಷನ್ಗೆ ಆಗ್ತಾ ಇಲ್ಲ. ಅದು ನೆನ್ನೆ ಒಂದು ನೋಡುವಾಗ ಒಬ್ರು ಅನಿಲ್ ಗೌಡ, ನಾನು ಹಂಗಾಗದ್ರೆ ಹಿಂಗಾಗುತ್ತೆ, ಹಿಂಗ ಮಾಡಕ್ಕಾಗಲ್ಲ ಅಂತಾನೆ ಯೋಚನೆ ಮಾಡ್ತಿದ್ದೆ. ಒಂದು ಅನಿಲ್ ಗೌಡಾಡೆನವರು ಅವರು ಅದು ನಾನು ನೋಡ್ತಾ ಇರ್ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಅವರು ಕೆಲ್ಸ ಹೆಂಗಾಗತ್ತೆ, ಏನ್ ಮಾಡೋದು, ಇದಾಗತ್ತಾ ಅಂತ ಯೋಚನೆ ಮಾಡ್ಲಿಲ್ಲ. ಅವ್ರಿಗೆ ಏನ್ ಬೇಕೋ ಅದನ್ನ ಮಾತ್ರ ವಿಜುವಲೈಸೇಷನ್ ಮಾಡ್ತಾ ಇದ್ರಂತೆ. ಇಮಿಡಿಯೇಟ್ ಆಗಿ ಆ ಕೆಲಸ ಆಯ್ತು. ಅದು ತುಂಬಾ ಚಾಲೆಂಜಿಂಗ್ ಆಗಿತ್ತು, ಆದ್ರೂ ಅವ್ರ ಕೆಲಸ ಅವ್ರು ಅನ್ಕೊಂಡಂಗೆ ಅವ್ರ ಕೆಲಸ ಆಯ್ತು ಒಂದು 1 or 2 months ಅಲ್ಲಿ ಅಂತ. ಸೊ ನಾನು ನೆನ್ನೆಯಿಂದ ಆ ಪಾಸಿಟಿವ್ ಥಿಂಕ್ ಅಲ್ಲೇ ಇದ್ದೀನಿ. ನನ್ನ ಕೆಲಸ ಏನಾಗ್ಬೇಕು ಅದ್ರೊಳಗಡೆ ಅದನ್ನ ಮಾತ್ರ ವಿಜುವಲೈಸೇಷನ್ ಮಾಡ್ತಾ ಇದ್ದೀನಿ. ಕೆಲಸ ಹೇಗೆ ನಡೀಬೇಕು ಅನ್ನೋದು ಅದನ್ನ ಆಟೋಮೆಟಿಕಲಿ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಥ್ಯಾಂಕ್ ಯು ಸರ್. ಇದು ಮತ್ತೆ ಬೆಳಗ್ಗೆ ಎದ್ದೇಳೋದು ನಂಗೆ ಬೆಳಗ್ಗೆ ಕರೆಕ್ಟ್ ಆಗಿ 4 ಗಂಟೆಗೆ ಎಚ್ಚರ ಆಗುತ್ತೆ. ಕೆಲವೊಂದು ದಿವಸ ಹೆಲ್ತ್ ಪ್ರಾಬ್ಲಮ್ ಇದ್ದಾಗ ಎದ್ದೇಳಕ್ ಆಗ್ತಾ ಇಲ್ಲ. ಸೊ ಆಮೇಲೆ ಎಲ್ಲಾದ್ರೂ ಹೋದಾಗ ತರ ಆಗ್ತಾ ಇದೆ. ಸೊ ಇದರಿಂದ ತುಂಬಾ ಉಪಯೋಗ ಆಗಿದೆ. ಆಮೇಲೆ ನನ್ಗೆ ಬೆಳಗ್ಗೆ ಸಾಮಾನ್ಯವಾಗಿ ಮುಂಚಿಂದ ಹೇಳ್ತಾ ಇದ್ದೆ, ಈಗ ನಂಗೆ ಅದು ಅಷ್ಟೊಂದು ಬೆಳಗ್ಗೆ ಎದ್ದೇಳೋ ಚಾಲೆಂಜ್ ಅಲ್ಲ, ಆದ್ರೆ ಮಾನಸಿಕವಾಗಿ ರೆಡಿ ಆಗದೆ ಇರೋದು ಚಾಲೆಂಜ್ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಎಸ್ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಜಯಶ್ರೀ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಾನೇ ಏನೋ ಇವಾಗ ನಾನು ಸ್ವಲ್ಪ ನಮ್ಮ ಮನೆದು ಪರ್ಸನಲ್ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲ, ಆದಷ್ಟು ನನಗೆ ಹೆಕ್ಟಿಕ್ ಆಗಬಾರ್ದು ಅಂತ ಆದಷ್ಟು ಕೆಲಸಗಳನ್ನ ನಾನೇ ಏನು ಹೋಲ್ಡ್ ಮಾಡಿಟ್ಟಿದ್ದೀನಿ. ಕೆಲವೊಂದು ಮನೆಯಲ್ಲೇ ಜಾಸ್ತಿ ಟೈಮ್ ಕೊಡಬೇಕಾಗುತ್ತೆ. ನಾನು ಮತ್ತೆ ಎಲ್ಲೇ ಹೊರಗಡೆ ಹೋಗೋದು ಅಥವಾ ಬೇರೆ ಕೆಲಸ ಏನಾದರೂ ಮಾಡಬೇಕು ಅಂತಿದ್ರೆ ಎಕ್ಸ್ಟ್ರಾ ನನಗೆ ಬರ್ಡನ್ ಆಗುತ್ತೆ ಮನೆಯಲ್ಲಿ. ಮತ್ತೆ ನಾನು ಅದನ್ನ ಬರ್ಡನ್ ಆದ್ಮೇಲೆ ನಾವೇನ್ ಮಾಡ್ತೀವಿ, ಮನೆಯಲ್ಲೇ ಹೆಕ್ಟಿಕ್ ಆದ್ರೆ ನಾನು ನೋಡಿದ್ದೆ ಮೊದಲು ಮನೆಯಲ್ಲಿ ಸ್ವಲ್ಪ ಕೂಗಾಡೋದು ಅದೆಲ್ಲ ಜಾಸ್ತಿ ಇರುತ್ತೆ. ಬೇರೆಯವರ ಹೆಲ್ಪ್ ತಗೊಳ್ಳೋದು, ಮನೆಯವರ ಹೆಲ್ಪ್ ತಗೊಳ್ಳೋದು, ಅವ್ರ ಹತ್ರ ಹೆಲ್ಪ್ ತಗೊಂಡಾಗ ಅವ್ರಿಗೆ ಸಿಟ್ಟು ಬರೋದು, ಅವ್ರು ಮತ್ತೆ ಅದೇನು ಆಗುತ್ತೆ. ಅದಕ್ಕೋಸ್ಕರ ನಾನೇ ರಿಸ್ಟ್ರಿಕ್ಟ್ ಮಾಡ್ಕೊಂಡಿದ್ದೀನಿ. ಎಷ್ಟಿದೆ ಇವಾಗ ಅಷ್ಟರಲ್ಲೇ ನಾನು ಅಡ್ಜಸ್ಟ್ ಮಾಡ್ತಾ ಇದ್ದೀನಿ. ಸೊ ಬಿಲ್ಲಿಂಗ್ ಎಲ್ಲ ತುಂಬಾ ಬರುತ್ತೆ ಇವಾಗ. ಅಪ್ ಟು 15 ತನಕ ನಾನು ಬಿಲ್ಲಿಂಗ್ ಅಲ್ಲೇ ಬ್ಯುಸಿ ಆಗಿರ್ತೀನಿ. ಅವ್ರಿಗೆ ಕಳ್ಸಿಕೊಡೋದು, ಯಾಕಂದ್ರೆ ನನ್ನ ಕಡೆಯಿಂದ ಬಿಲ್ಲಿಂಗ್ ಆಗ್ತಾ ಇರೋದು DP ತರ. ತುಂಬಾ ಜನಕ್ಕೆ ನಮ್ಮ ಮನೆಯಿಂದ ತಗೊಂಡು ಹೋಗ್ತಾರೆ, ನಾನು ಅವ್ರಿಗೆ ಬಿಲ್ಲಿಂಗ್ ಮಾಡ್ಕೊಡೋದು ಅದೆಲ್ಲ ಇರೋದ್ರಿಂದ 15 ತನಕ ನಂಗೆ ಅದು ಬಿಲ್ಲಿಂಗ್ ಇದ್ದೇ ಪ್ರೋಸೆಸ್ ಇರುತ್ತೆ. ಸೊ ಅದರಲ್ಲೇ ನಾನು ಬ್ಯುಸಿ ಆಗಿರ್ತೀನಿ. ಆರ್ಡರ್ಸ್ ತಗೊಳ್ಳೋದು, ಅವ್ರ ಜೊತೆ ಮಾತಾಡೋದು, ಅವ್ರಿಗೆ ಆಫರ್ಸ್ ಬಗ್ಗೆ ತಿಳಿಸ್ಕೊಡೋದು, ಪರ್ಸನಲ್ ಎಲ್ಲ ಇರ್ತಾರೆ ಅಲ್ವಾ, ಅವ್ರಿಗೆ ಅಂದ್ರೆ ನಾಲೆಜೇ ಇರೋದಿಲ್ಲ, ಬಿಲ್ಲಿಂಗ್ ಮಾಡಿ ನಾಲೆಜೇ ಇರೋದಿಲ್ಲ. ನಮ್ಮ ಮನೇಲಿ ತಗೋತಾ ಇರ್ತಾರೆ. ಸೊ ಅವ್ರಿಗೋಸ್ಕರ ನಾನು ಪ್ರಿಯಾ ಮೇಡಮ್ ಹತ್ರ ಪ್ರಾಡಕ್ಟ್ ತಗೊಂಡ್ ಬರ್ತೀನಿ, ಅಲ್ಲಿಂದ ಅವರಿಗೆ ನಮ್ಮ ಮನೆಯಿಂದ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಆಮೇಲೆ ಬಿಲ್ಲಿಂಗ್ ಪ್ರೋಸೆಸ್ ಸೊ ಅಪ್ ಟು 15 ತನಕ ಅದೇ ಇರುತ್ತೆ. ಬೇರೆ ಆಕ್ಷನ್ಸ್ ಮಾಡೋದಕ್ಕೆ ಅದೇ ನಾನು ಹೋಲ್ಡ್ ಮಾಡಿರುವಂಥದ್ದು. ಬೆಳಗಿನ ನಾವು ಏನು ಬೆಳಗ್ಗೆ ಇವಾಗ ಎದ್ದೇಳ್ತಾ ಇದ್ದೀವಿ, ನನ್ಗೆ ಅಂದ್ರೆ ಒಂದು ಅಪ್ ಟು ನಾನು 5 ಗಂಟೆ ತನಕ ಒಳ್ಳೆ ನಿದ್ದೆ ಮಾಡಿದ್ರೆ ನಾನು ಫುಲ್ ಡೇ ಫ್ರೆಶ್ ಆಗಿರ್ತೀನಿ. ಅದೇ ನಾನು ಸ್ವಲ್ಪ ಒಂದು 10-15 ನಿಮಿಷ ಬೇಗ, ಇಲ್ಲ ಅಂದ್ರೆ ನಾನೇ ಪ್ರೆಸೆಂಟ್ ಮಾಡೋ ದಿವಸ ನಾನೇ ಎದ್ದೇಳ್ತೀನಲ್ವಾ, ಬೇಗ ಎದ್ದೇಳ್ ದಿವಸ ನಂಗೆ ಆ ದಿವಸ ಅಷ್ಟೊಂದು ಫ್ರೆಶ್ನೆಸ್ ಫೀಲ್ ಆಗಲ್ಲ. ಸೊ ಅದಕ್ಕೋಸ್ಕರ ನಾನು ಒಂದು 4:45 ಬೆಳಗಿನ ಕ್ಲಾಸ್ ಬೆಳಗ್ಗೆ 4:15 5 ಗಂಟೆ ತನಕ ಇರುತ್ತೆ. ಅದು ನಂಗೆ ಫುಲ್ ಅಟೆಂಡ್ ಮಾಡಕ್ಕೆ ಆಗ್ತಾ ಇಲ್ಲ. ಸೊ 5 ಗಂಟೆ ಮೇಲೆ ನನಗೆ ಕರೆಕ್ಟ್ ಆಗಿ ಆಗ್ತಾ ಇದೆ, ಏನು ತೊಂದರೆ ಆಗಲ್ಲ. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. ನೆಕ್ಸ್ಟ್ ಪ್ರೇಮಾ ಮೇಡಮ್. ಥ್ಯಾಂಕ್ ಯು ಉಮೇಶ್. ಸೊ ನನಗೆ ಅದೇ ಚಾಲೆಂಜ್ ಅಂತ ಹೇಳಕ್ಕಾಗಲ್ಲ, ಕಮಿಟ್ಮೆಂಟ್ ಇದೆ ಅಷ್ಟೇ. ಸೊ ಫ್ಯಾಮಿಲಿಯಲ್ಲಿ ಹೊಸ ವ್ಯಕ್ತಿ ಆಗಮನ ಆಗಿರೋದ್ರಿಂದ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ.
ನನಗೆ ನಿಜವಾಗೂ ಫೀಲ್ಡ್ ವರ್ಕ್ ಮಾಡಕ್ಕೆಲ್ಲ ನನಗೆ ಇವಾಗ ಸ್ವಲ್ಪ ಟಫ್ ಟೈಮ್. ಯಾಕೆಂದ್ರೆ ನನ್ನ ದೊಡ್ಡ ಮೊಮ್ಮಗ ನಮ್ಮ ಮನೇಲೆ ಇರ್ತಾನೆ, ಅವನ ಹಿಂದೆನೆ ಇರ್ಬೇಕು ಒಬ್ರು, ಯಾರಾದ್ರೂ ಒಬ್ರು ಇರ್ಲೇಬೇಕು, ಬಿಕಾಸ್ 2.5 years. ಸೊ ಅದರಿಂದ ನನಗೆ ಹೋಮ್ ಮೀಟಿಂಗು ಇಲ್ಲಿ ಈವನ್ ಡೌನ್ ಲೈನ್ಸ್ ಮನೇಲಿ ಮೀಟಿಂಗ್ ಮಾಡೋಕ್ಕೂ ನನಗೆ ಆಗ್ತಾ ಇಲ್ಲ ಅಟ್ ಪ್ರೆಸೆಂಟ್. ಇದೊಂದು ಮೇ ಬಿ ಇನ್ನೊಂದು 1 week ಇರ್ಬೋದು ಅನ್ಸುತ್ತೆ ಈ ತರ. ಸೊ ಅದರಿಂದ ಇದು ಚಾಲೆಂಜ್ ಅಂತ ಅದೇ ತಗೊಂಡ್ರೆ ಅದು ಚಾಲೆಂಜ್, ಬಟ್ ಖುಷಿ ಪಡ್ತಾ ಇದ್ದೀನಿ. ಇದು ಫ್ಯಾಮಿಲಿ ಒಂಥರ ಹ್ಯಾಪಿ ಮೂಮೆಂಟ್ಸ್. ಸೊ ಖುಷಿಯಾಗಿ ಪ್ರತಿ ಕ್ಷಣ ಜೀವಿಸಕ್ಕೆ ಇದು ಒಂದು ಕಾರಣ ಆಗಿದೆ ನನಗೆ. ಸೊ ಹೆಂಗೆ ಅಂದ್ರೆ ಈಗ ನೋಡಿ, ಅದಕ್ಕೆ ನಾವು ಫೀಲ್ ಮಾಡ್ಕೋಬಾರ್ದು. ಸೊ ಒಂಥರ ಎಲ್ರು ಮಾಡ್ತಾ ಇದಾರೆ, ನನ್ ಕೈಲಿ ಮಾಡಕ್ ಆಗ್ತಾ ಇಲ್ಲ ಅಂತ ನಾನು ಏನ್ ಹೇಳಿದ್ರು ಫೀಲ್ ಮಾಡ್ಕೋಬಾರದು. ಇದು ಇದು ಯಾಕಂದ್ರೆ ಫ್ಯಾಮಿಲಿ ಇಸ್ ಫಸ್ಟ್ ಪ್ರಯಾರಿಟಿ. ಏನ್ ಬಿಸ್ನೆಸ್ ಬೇಕು, ದುಡ್ಡು ಮಾಡ್ಬೇಕು, ಎಲ್ಲ ಮಾಡ್ಬೇಕು, ಆದ್ರೆ ಫಸ್ಟ್ ಪ್ರಯಾರಿಟಿ ನಮ್ ಫ್ಯಾಮಿಲಿಗೆ ಕೊಡ್ಬೇಕು ನಾನು. ಸೊ ಅದ್ರ ಜೊತೆಗೆ ನಾನು ಇದನ್ನ ಯಾವ ತರ ಅನ್ಕೊಂಡಿದ್ದೀನಿ ಅಂದ್ರೆ ನೋಡಿ, ಇವಾಗ ಸಪೋಸ್ ಯಾರಾದ್ರೂ ನಮ್ಗೆ ಒಂಥರ ಇನ್ಸಲ್ಟ್ ಮಾಡಿದಾಗ ನಮ್ಗೆ ಫೀಲ್ ಆಗುತ್ತೆ. ಅದೇ ರೀತಿ ಈ ತರ ಒಂದು ಚಾಲೆಂಜಸ್ ಬಂದಾಗಲೂ ಫೀಲ್ ಆಗುತ್ತೆ. ಯಾಕಂದ್ರೆ ಮನ್ಸು ಅನ್ನೋದು ಅದು ಹೆಂಗೆ ಅಂತ ಕೆಲವು ಸತಿ ನಮ್ ಕಂಟ್ರೋಲ್ ಇರಲ್ಲ, ಬಟ್ ಫೀಲ್ ಮಾಡ್ಕೋಬಾರ್ದು. ಇವಾಗ ನಮಗೆ ಮಹೇಶ್ ಅವ್ರು ಹೇಳ್ದಂಗೆ ಈ ಒಂದು ಸ್ವರ್ಗಸೃಷ್ಟಿ ಎಲ್ಲ ಅಟೆಂಡ್ ಮಾಡಿದ್ಮೇಲೆ ನಮಗೆ ಒಂದು ಪರಿವರ್ತನೆ ಕಡೆ ನಡೀತಾ ಇದೀವಿ, ನಮ್ಗೆ ಪರಿವರ್ತನೆ ಸಿಗ್ತಾ ಇದೆ. ಸೊ ಅದಕ್ಕೆ ಹೆಂಗ್ ಅನ್ಕೋಬೇಕಂದ್ರೆ, ದಿ ಓನ್ಲಿ ಗ್ರೇಸ್ಫುಲ್ ವೇ ಟು ಆಕ್ಸೆಪ್ಟ್ ಅನ್ ಇನ್ಸಲ್ಟ್ ಆರ್ ಚಾಲೆಂಜ್ ಇಸ್ ಟು ಇಗ್ನೋರ್ ಇಟ್. ಅದನ್ನ ಇಗ್ನೋರ್ ಮಾಡ್ಬೇಕು. ಇಫ್ ಯು ಕೆನಾಟ್ ಇಗ್ನೋರ್ ಇಟ್, ಅದನ್ನ ಬಿಡಬೇಕು. ಅದನ್ನ ಬಿಡಕ್ ಆಗಿಲ್ಲ ಅಂದ್ರೆ ಟಾಪ್ ಇಟ್. ಇಫ್ ಯು ಕೆನಾಟ್ ಟಾಪ್ ಇಟ್ ಅಂದ್ರೆ ಅದನ್ನ ಚಾಲೆಂಜಿನ ಮುಂದೆ ಹೆಂಗೆ ಹೋಗ್ಬೇಕು ಅಂತ ನಾವು ನೋಡ್ಕೋಬೇಕು. ಅದಕ್ಕೆ ಏನಾದ್ರು ಮಾರ್ಗ ಇದೆಯಾ ಅಂತ ಕಂಡುಹಿಡಿಬೇಕು. ಅದು ಆಗಿಲ್ವಾ, ಅದನ್ನ ನೋಡ್ಬಿಟ್ಟು ನಗಬೇಕು, ಲಾಫ್ ಅಟ್ ಇಟ್. ಇಫ್ ಯು ಕೆನಾಟ್ ಲಾಫ್ ಅಟ್ ಇಟ್, ಇಟ್ಸ್ ಪ್ರಾಬಬ್ಲಿ ಡಿಸರ್ವ್ಡ್ ಅಂತ. ನನಗೆ ಅದನ್ನ ನೋಡಿ ಬಿಡ್ಬೇಕು, ಇಲ್ಲ ಅದ್ ನೋಡಿ ನಕ್ ಬಿಡ್ಬೇಕು ಸುಮ್ಮನೆ. ಇದೆಲ್ಲ ಎಲ್ಲರ ಲೈಫಲ್ಲಿ ಜರ್ನಿಯಲ್ಲಿ ಬಂದೇ ಬರುತ್ತೆ. ಇಲ್ಲ ಅಂದ್ರೆ ಅದನ್ನ ನಾನು ಅನುಭವಿಸ್ಬೇಕು. ಅದು ನನಗೆ ಮಾಡ್ಲೇಬೇಕು, ಆ ಸಿಚುವೇಶನ್ ಅನ್ನ ನಾನು ಫೇಸ್ ಮಾಡ್ಲೇಬೇಕು ಅಂತ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನ ರಸೆಲ್ ಲಯಾನ್ಸ್ ಅಂತ ಹೇಳಿದ್ದು. ಅಂದ್ರೆ ಎಲ್ರೂ ಲೈಫಲ್ಲಿ ಇದೆಲ್ಲ ಬರುತ್ತೆ. ಯಾಕಂದ್ರೆ ಲೈಫ್ ಯಾವಾಗ್ಲೂ ಒಂದೇ ತರ ಖುಷಿಯಾಗಿ ನಾವು ಸ್ಪೆಂಡ್ ಮಾಡಕ್ ಆಗಲ್ಲ, ಬಟ್ ಇರೋದ್ರಲ್ಲೇ ಖುಷಿ ಮಾಡ್ಕೋಬೇಕು. ಯಾಕಂದ್ರೆ ಇಂಥ ಚಾಲೆಂಜಸ್ ಬಂದ್ರೂನು ನನಗೆ ಫೇಸ್ ಮಾಡುವಂತ ಒಂದು ಸ್ಟ್ರೆಂತ್ ಭಗವಂತ ಕೊಟ್ಟಿದ್ದಾನೆ ಅನ್ಕೊಂಡು ನಾನು ಮುಂದೆ ಹೋಗ್ತಾ ಇರ್ಬೇಕು. ಸೊ ಥ್ಯಾಂಕ್ ಯು ಮಹೇಶ್. ಎಸ್ ಮೇಡಮ್, ಥ್ಯಾಂಕ್ ಯು. ಸೊ ನೆಕ್ಸ್ಟ್ ದೀಪಕ್ ಸರ್ ಇದ್ದಾರೆ. ಸೊ ಇನ್ನು ಯಾರೆಲ್ಲ ಮಾಡಿಲ್ಲ, ಸೊ ಖಂಡಿತ ನೀವು ನಿಮ್ಮ ಹ್ಯಾಂಡ್ ರೈಸ್ ಮಾಡಿ. ಸೊ ಎಲ್ಲರೂ ನಿಮ್ಮ ಚಾಲೆಂಜಸ್ ಇಲ್ಲ ಅಂದ್ರೆ ನಿಮ್ದು ಚಾಲೆಂಜಸ್ ಇಲ್ಲ ಅಂತ ನಾನು ಅನ್ಕೊಂತೀನಿ. ಸೊ ಚಾಲೆಂಜಸ್ ಇದ್ರೆ ಖಂಡಿತ ನೀವು ಶೇರ್ ಮಾಡಿ. ಎಸ್ ಸರ್, ದೀಪಕ್ ಸರ್. ನನ್ನ ಚಾಲೆಂಜ್ ಏನಂದ್ರೆ ಬೆಳಗ್ಗೆ ಹೇಳೋದೆ ಫಸ್ಟ್. ಎವ್ರಿ ಡೇ ಹೇಳ್ಬೇಕು ಅಂತಾನೆ ಮಲ್ಕೋತೀನಿ, ಬಟ್ ಅದೇ ರೈಟ್ ಟೈಮಿಗೆ ಹೇಳಕ್ ಆಗ್ತಿಲ್ಲ. ಅದನ್ನ ಇವಾಗ ಅದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ ಫೀಲ್ಡ್ ಅಲ್ಲಿ ಚಾಲೆಂಜಸ್ ಹೆಂಗಿರುತ್ತೆ ಅಂದ್ರೆ, ನಾನು ಯಾವ್ದೇ ಒಂದು ಕಸ್ಟಮರ್ಗೆ ಏನೋ ಎಕ್ಸ್ಪ್ಲೇನ್ ಮಾಡ್ಬೇಕಾದ್ರೆ ಅವರು ಬೇರೆ ಒಂದು ಯಾವುದೋ ಒಂದು ಇದರಲ್ಲಿ ಅಂತಾರೆ ಆನ್ಲೈನ್ ಕೊಟ್ಟಾಗ ನಮಗೆ ಕಷ್ಟ ಆಗೋದಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದು ಇವಾಗ ಕಲಿತಾ ಇದ್ದೇವೆ ಅದನ್ನ. ಪ್ಲಸ್ ನನ್ನ ಪರ್ಸನಲ್ ಗ್ರೋತ್ ಅಲ್ಲಿ ಚಾಲೆಂಜಸ್ ಅಂದ್ರೆ, ಈಗ ಯಾರೇ ನಮ್ಮ ಸೊ ಸಾರಿ, ಸ್ವಲ್ಪ ಈಗ ಡಿಸ್ಟರ್ಬೆನ್ಸ್ ಆಯ್ತು. ಸೊ ಈಗ ಹೊಸಬ್ರು ಜಾಯಿನ್ ಮಾಡಿದಾಗ ಅವ್ರನ್ನ ಹೇಗೆ ನಾವು ಪ್ರಾಪರ್ ಆಗಿ ಅವ್ರನ್ನ ಒಂದು ಸಿಸ್ಟಮೆಟಿಕ್ ವೇ ಅಲ್ಲಿ ಅವ್ರ ಕಂಟಿನ್ಯೂಟಿ ತಗೊಂಡು ಹೋಗ್ಬೇಕು ಅನ್ನೋದು ಒಂದು ಫಸ್ಟ್ ಚಾಲೆಂಜು. ಯಾಕಂದ್ರೆ ಇವಾಗ ಫಸ್ಟ್ ಟೈಮ್ ನಾವು ಫುಲ್ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿರ್ತೀವಿ, ಡೆಮೋ ತೋರಿಸಿರ್ತೀವಿ, ಆ ಇದರಲ್ಲಿ ಅವ್ರು ಜಾಯಿನು ಆಗಿರ್ತಾರೆ. ಬಟ್ ಅವ್ರನ್ನ ನಾವು ಆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋದಕ್ಕೆ ಹೇಗೆ ಮೋಟಿವೇಟ್ ಮಾಡ್ಬೇಕು ಅನ್ನೋದು ಅದನ್ನ ನೋಡ್ಬೇಕು.
ಎಸ್ ಸರ್ ಆಗಿದೆ, ಆಯ್ತಲ್ಲ ನಿಮ್ದು? ಓಕೆ, ಕೇಳಿಸ್ತಾ ಇಲ್ಲ ಸರ್ ನಮ್ಗೆ. ಇಲ್ಲ, ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ ಇದೆ. Yes. ಸೊ ಅದೇ ತರ ಆ ಚಾಲೆಂಜ್ ಒಂದು ನಾನು ಓವರ್ಕಮ್ ಮಾಡ್ಬೇಕೀಗ. ಈಗ ಜಾಯಿನ್ ಆಗ್ತಾ ಇದಾರೆ, ದೆನ್ ತಗೋತಾ ಇದಾರೆ, ಬಟ್ ನಾವು ಫಾಲೋ ಅಪ್ಸ್ ಮಾಡ್ತಾ ಇದ್ದೇವೆ ತುಂಬಾ. ಆ ಫಾಲೋ ಅಪ್ಸ್ ಬದಲು ಅವರಾಗೆ ಅವರು ಆ ಒಂದು ಸೆಲ್ಫ್ ಇದನ್ನ ಮಾಡ್ಕೊಳ್ಳೋದನ್ನ ನಾವು ಅದನ್ನ ಮಾಡೋದನ್ನ ನಾವು ಟ್ರೈನ್ ಆಗ್ಬೇಕು ಫಸ್ಟ್. ಅದನ್ನ ಯಾವ ತರ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಅಂತ. ಯಾ ಸರ್, ಥ್ಯಾಂಕ್ ಯು. ಎಸ್ ಸರ್, ಥ್ಯಾಂಕ್ ಯು. ನೆಕ್ಸ್ಟ್ ಸುಧಾರಾಣಿ ಮೇಡಮ್ ಇದಾರೆ. ನೆಕ್ಸ್ಟ್ ಇನ್ನು ಮತ್ತು ಒಂದ್ 2-3 ಜನ ಇದ್ದಾರೆ. ಎಸ್, ಆನಂದವಲ್ಲಿ ಮೇಡಮ್ ಇದಾರೆ. ನೆಕ್ಸ್ಟ್ ಕೃಷ್ಣಪ್ಪ ಸರ್ ಇದೆ ಅನ್ಕೊಂತೀನಿ ನಾನು. ಸೊ ವೆಲ್ಕಮ್ ಮೇಡಮ್. ಚಾಲೆಂಜಸ್ ಅನ್ನೋದು ಬರ್ತಾ ಇರುತ್ತೆ, ಆದ್ರೆ ನಾವು ಅದನ್ನ ಫೇಸ್ ಮಾಡ್ಕೊಂಡು ಮುಂದೆ ಬಿಸ್ನೆಸ್ ಮಾಡೋದು ಸ್ಟಾರ್ಟ್ ಮಾಡಿ, ನಾವ್ ಏನೆಲ್ಲ ನಮ್ ಗೋಲ್ ಇದೆ ಅದನ್ನ ಅಚೀವ್ ಮಾಡ್ಬೇಕಂದ್ರೆ ಮುಂದೆ ಸಾಗ್ಬೇಕು. ಮತ್ತೆ ನಾವು ಫೀಲ್ಡ್ ಅಲ್ಲಿ ಹೋದಾಗೆ ವರ್ಕ್ ನಾವು ಪ್ರಾಡಕ್ಟ್ ಡೆಮೋ ಮಾಡಿ ಅದು ತೋರಿಸ್ತೀವಿ. ಆ ಪ್ರಾಡಕ್ಟ್ ಇಷ್ಟ ಆಗುತ್ತೆ, ತಗೊಂತಾರೆ 1-2-3. ಮತ್ತೆ ಫಸ್ಟ್ ನೋಡೋಣ, ಇವರು ತಗೊಂಡ್ಮೇಲೆ ಇವ್ರಿಗೆ ಇಷ್ಟ ಆಯ್ತು ಅಂದ್ರೆ ಪ್ರೆಸೆಂಟೇಶನ್ ಮಾಡೋಣ ಅನ್ನೋಷ್ಟರಲ್ಲಿ ಅವರು ಪ್ರಾಡಕ್ಟ್ಸ್ ಒಂದು ತಗೊಳ್ಳಿ, ಬೇಡ ಇಷ್ಟು ಸಾಕು ನಮ್ಗೆ, ಏನ್ ಬೇಡ ನಾವು ಅಂತ ಹೇಳ್ಬಿಡ್ತಾರೆ. ಪ್ರೆಸೆಂಟೇಶನ್ ಮಾಡೋದಕ್ಕೆ ಮತ್ತೆ ನೆಕ್ಸ್ಟ್ ಸ್ಟೆಪ್ ಮಾಡೋದಕ್ಕೆ ಆಗ್ತಾ ಇಲ್ಲ ಫೀಲ್ಡ್ ಅಲ್ಲಿ ಹೋಗಿ. ಪ್ರತಿಯೊಬ್ರು ಹೀಗೆ ಪ್ರಾಡಕ್ಟ್ ತಗೊಂತಾರೆ, ಸ್ಟಾಪ್ ಆಗ್ಬಿಡ್ತಾರೆ. ನೆಕ್ಸ್ಟ್ ಮುಂದಕ್ಕೆ ಅವ್ರಿಗೆ ಮತ್ತೆ ಏನಾದ್ರು ತೋರ್ಸ್ಕೊಡೋಣ, ಮಾಡೋಣ ಅಂದ್ರೆ ಆಗ್ತಾ ಇಲ್ಲ. ಅದೊಂಥರ ಇದಾಗ್ತಾ ಇದೆ. ತುಂಬಾ ಜನ ಯಾರಿಗೂ ಪ್ರೆಸೆಂಟೇಶನ್ ತೋರಿಸಿದ್ರು ಅವರೆಲ್ಲ ಪ್ರಾಡಕ್ಟ್ಸ್ ತಗೊಂತಾರೆ. ಪ್ರೆಸೆಂಟೇಶನ್ ಅಲ್ಲ, ಪ್ರಾಡಕ್ಟ್ ಡೆಮೋ ಎಲ್ಲ ಮಾಡಿ ತೋರಿಸಿದ್ರೆ ಪ್ರಾಡಕ್ಟ್ಸ್ ತಗೊಂತಾರೆ. ನೆಕ್ಸ್ಟ್ ಮತ್ತೆ ಪ್ರೆಸೆಂಟೇಶನ್ ಮಾಡೋಣ ಅಂದ್ರೆ ಯಾರು ಮುಂದಕ್ಕೆ ಮಾಡಿ ತೋರ್ಸೋಣ, ಅವ್ರು ತಗೋಬೇಕು, ಜಾಯಿನ್ ಮಾಡ್ಸೋಣ ಅಂತ ಯಾರು ಮುಂದಕ್ಕೆ ಬರ್ತಾ ಇಲ್ಲ ಫೀಲ್ಡ್ ಅಲ್ಲಿ. ಒಂಥರ ಇದಾಗುತ್ತೆ. ಇವಾಗ ನಾನ್ ನೆಕ್ಸ್ಟ್ ಸ್ವಲ್ಪ ಬ್ಯುಸಿ ಇರೋದ್ರಿಂದ ನಾನು ಸ್ವಲ್ಪ ಫೀಲ್ಡ್ ವರ್ಕ್ ಕಡಿಮೆ ಮಾಡಿದೀನಿ ಮುಂಚೆ. ಮತ್ತೆ ಸ್ಟಾರ್ಟ್ ಮಾಡ್ಬೇಕು ಯಾವ್ದೋ ಟೈಮ್ ಸಿಕ್ಕಾಗ ಅಂತ ಟೈಮ್ನ ನೋಡ್ಕೊಂಡು ಫೀಲ್ಡ್ ವರ್ಕ್ ಮಾಡಿ ಮುಂದಕ್ಕೆ ನಾನು ಹೋಮ್ ಮೀಟಿಂಗ್ಸ್ ಎಲ್ಲ ಮಾಡ್ಬೇಕು ಅಂತ ಒಂದು ಅನ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಮಹೇಶ್. ಎಸ್ ಸರ್, ಎಸ್ ಮೇಡಮ್, ಥ್ಯಾಂಕ್ ಯು. 2 ಜನ ಬಾಕಿ ಇದ್ದಾರೆ. ಸೊ ಭಾರತಿ ಮೇಡಮ್ ಅಲ್ಲ, ಸೊ ಕೃಷ್ಣಪ್ಪ ಸರ್ ಮತ್ತೆ ಆನಂದವಲ್ಲಿ ಮೇಡಮ್. ಆನಂದವಲ್ಲಿ, ವೆಲ್ಕಮ್ ಮೇಡಮ್. Thank you, Mahesh. And first of all, congratulations to you running the session so nicely, beautifully. All the best. And see, myself, I don't know where challenges are coming with. Challenges as it is will be there. That's why we are here to face the challenges and come to the success, whatever we are achieved, set the goal for. Adike we have got many ways. ಅಂದ್ರೆ ನಮ್ಗೆ ತುಂಬಾ ದಾರಿಗಳು ಹೇಳಿಕೊಟ್ಟಿದ್ದಾರೆ. ನಮ್ಗೆ ತುಂಬಾ ಏನು ಲೀಡರ್ಸ್, things are there, meetings are we are attending, trainings we are attending, ಅದು ಇದೆಲ್ಲ ಇದೆ. ಫೀಲ್ಡ್ ವರ್ಕ್ ಮಾಡಕ್ಕೆ ಸ್ವಲ್ಪ ಈಗೋ ಹಿಟ್ಟಿದೆ ಫಾರ್ ಮೀ. ದಟ್ ಇಸ್ ಐ ಹ್ಯಾವ್ ಟು ಕಮ್ ಔಟ್ ಆಫ್ ದಟ್. ಅದರಲ್ಲಿಂದ ಹೊರಗಡೆ ಬರ್ಬೇಕು ಅಂತ ಆಸೆ ಇದೆ, ಟ್ರೈ ಮಾಡ್ತಾ ಇದೆ. ಮತ್ತೆ ನನ್ಗೆ ಮೇನ್ ಒಂದು ಚಾಲೆಂಜ್ ಹೇಳ್ಬೇಕು ಅಂದ್ರೆ ನನ್ಗೆ ಹೊಸಬ್ರ ಹತ್ರ ಮಾತಾಡೋದು ಮಾತ್ರ ಒಂದು ಚಾಲೆಂಜ್ ಇದೆ, ಮಿಕ್ಕಿದ ಅದಂತ ಇಲ್ಲ. ಈ ಹೊಸ ಏರಿಯಾನಲ್ಲಿ ನನ್ಗೆ ಜನಗಳು ಹೊಸಬ್ರೆ, ಅವ್ರ ಹತ್ರ ಸ್ವಲ್ಪ ಮಾತಾಡ್ತಾ ಇದ್ದೀನಿ. ಡೈರೆಕ್ಟ್ ಹಿಟ್ ಮಾಡಿ ಮಾತಾಡೋದು ನನ್ ಕ್ಯಾರೆಕ್ಟರ್ ಅಲ್ಲ. ಬಟ್ ಈಗ
ಲಾಸ್ಟ್ ವೀಕ್ ಸಂಧ್ಯಾ ಮಂಗ್ ಕೊಟ್ಟಿದ್ದ ಒಂದು ಚಾಲೆಂಜ್ ನಾನು ಚಾಲೆಂಜ್ ಆಗಿ ತಗೊಂಡಿದ್ದೀನಿ. ಒಬ್ರ ಹತ್ರ ನೋಡಿದರೆ ಹಾಯ್ ಹಲೋ ಅಂತ ಹೇಳಕ್ಕೆ ನಂಗೆ ಈಗ ಆಗತ್ತೆ. ಬಟ್ ಇದೆಲ್ಲ ಅಂದ್ರೆ ನಮ್ಗೆ ಏನು ಮಾಡ್ಬೇಕು, ನಮ್ಗೆ ಲರ್ನಿಂಗ್ ಆಗ್ಲಿ, ನಾವು ಒಂದು ಸ್ಟ್ರಾಟಜಿ ಸೆಟ್ ಮಾಡೋದು, ನಾನೊಂದು ಟ್ಯಾಕ್ಟಿಕ್ ನಮ್ಮ ಲೈಫ್ ಅಲ್ಲಿ ಎಂಪ್ಲಾಯ್ ಮಾಡಬೇಕು ಅಂದ್ರೆ ಕೂಡ ಇದೆಲ್ಲ ನಾವೇನ್ ಮಾಡ್ಬೇಕು, ಕಾಂಪೌಂಡ್ ಆಗಿ ಮತ್ತೆ ಮತ್ತೆ ಮಾಡ್ಬೇಕು. ಇದು ದೆನ್ ದ ಸಕ್ಸಸ್ ವಿಲ್ ಕಮ್. ಇದೆಲ್ಲ ಗೊತ್ತಿದೆ, ಎಲ್ಲಾದು ಗೊತ್ತಿದೆ. ಬಟ್ ಥಿಂಗ್ ಇಸ್ ಪ್ರೊಕ್ರಾಸ್ಟಿನೇಷನ್ ಅಂತ ಒಂದು ಮಾತಿದೆ, ಅದು ಇದೆಲ್ಲ ಸ್ವಲ್ಪ ಇದೆ. ಬಟ್ ಅದರಲ್ಲಿಂದ ಹೊರಗಡೆ ಬರ್ತಾ ಇದ್ದೀನಿ, ಇಲ್ಲ ಅಂತ ಇಲ್ಲ. ಐ ಸ್ಟಾರ್ಟೆಡ್ ಟಾಕಿಂಗ್ ಟು ಪೀಪಲ್. ಎಲ್ಲರ ಹತ್ರ ಈಗ ಪಾರ್ಕ್ ಅಲ್ಲಿ ಬೆಳಗ್ಗೆ ವಾಕಿಂಗ್ ಹೋಗುವಾಗ ಎಲ್ಲರ ಹತ್ರ ಮುಖ ಪರಿಚಯ ಕೊಟ್ಟು ಹಾಯ್ ಹಲೋ ಹೇಳ್ತಾ ಇದ್ದೀನಿ. ಅದು ನನ್ ಕ್ಯಾರೆಕ್ಟರ್ ಆಗಿರ್ಲಿಲ್ಲ. ಅದು ಆಗ್ತಾ ಇದೆ, ಎಲ್ಲರ ಹತ್ರ ಮಾತಾಡ್ತಾ ಇದೆ. ಒಂದು ಫ್ರೆಂಡ್ಶಿಪ್ ಈ ರೀತಿನಲ್ಲಿ ಇಟ್ಟಿದ್ದೀನಿ, ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ಅದದು ಅಂದ್ರೆ ಸಕ್ಸಸ್ ಒಂದು ಕಾಂಪೌಂಡ್ ಎಫೆಕ್ಟ್ ಅಂತಾನೆ ಬರ್ಬೋದು. ಸಿಕ್ಕುತ್ತೆ ಅಂತ ಅಂದ್ರೆ ಏನ್ ಹೇಳೋದು, ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೈಸ್ ಅಂತ ಇದೆ. ಬಟ್ ನಮ್ಗೆ ಟೈಮ್ ಇಲ್ಲ ಅಂತ ಗೊತ್ತುಂಟು. ಬಟ್ ದರ್ ಇಸ್ ನೋ ಬಟ್ ಐ ಹ್ಯಾವ್ ಟು ಡೂ ದಟ್ ಅಂತ ಒಂದು ಚಾಲೆಂಜ್ ಮನಸ್ಸಲ್ಲಿ ಇಟ್ಟಿದ್ದೀನಿ. ತುಂಬಾ ಚಾಲೆಂಜ್ ಬಂದೇ ಬರುತ್ತವೆ. ಪ್ಲಾನ್ ಮಾಡಕ್ಕೆ ನಮ್ಗೆ ಟ್ರೈನಿಂಗ್ ಬರ್ತಾ ಇದೆ, ಎಲ್ಲಾದು ಕೊಡ್ತಾ ಇದ್ದಾರೆ. ಅದರಲ್ಲಿ ಕಂಟಿನ್ಯೂ ಮಾಡ್ಬೇಕು ಅಂತ ಆಸೆ ಇದೆ. ಮಾಡ್ತಾ ಇದ್ದೀನಿ. ಐ ಕ್ಯಾನ್ ಡೂ ಇಟ್ ಅಂತ ಮನಸ್ಸಲ್ಲಿ ಇಟ್ಬಿಟ್ಟು ಮಾಡ್ತಾ ಇದ್ದೀನಿ. ದಟ್ಸ್ ಮೈ ಒನ್ ಪ್ರಾಮಿಸ್ ಟು ಮೈ ಸೆಲ್ಫ್. ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು. ಇನ್ನೊಬ್ರು ಇದ್ದಾರೆ ಸರ್. ಎಸ್ ಬಂದ್ರು, ಕೃಷ್ಣಪ್ಪ ಅವರು. ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನ್ನ ಹೆಸರು ಕೃಷ್ಣಪ್ಪ. ನಾನೊಂದು ಪ್ರೈವೇಟ್ ಕಂಪ್ನಿಯಲ್ಲಿ ಜಾಬ್ ಮಾಡ್ಕೊಂಡು ಈ ಒಂದು ಪಾರ್ಟ್ ಟೈಮ್ ಅಲ್ಲಿ ಅವಕಾಶದಲ್ಲಿ ಇದ್ದೀನಿ. ತುಂಬಾ ಖುಷಿ ಇದೆ. ಆದ್ರೆ ಮಹೇಶ್ ಸರ್ ಹೇಳ್ದಂಗೆ ಚಾಲೆಂಜಸ್ ಇದೆ. ಟೈಮ್ ಬೇರೊಂದಕ್ಕೆ ತುಂಬಾ ಹೊಂದಿಸ್ಬೇಕಾಗಿದೆ. ಯಾಕಂದ್ರೆ ಇದರಲ್ಲಿ ಇಮಿಡಿಯೇಟ್ ಸಕ್ಸಸ್ ಗೆ ಅಂತ ಹೋದಾಗ ಸಿಗೋದಿಲ್ಲ. ಇದನ್ನ ನಾವು ಒಂದು ಸಂಕಲ್ಪ ಅಂತ ಮಾಡ್ಕೊಂಡು ಖಂಡಿತ ಕಂಟಿನ್ಯೂಸ್ ಆಗಿ ಚಿಕ್ಕದೇ ಇರ್ಬೋದು, ಮಾಡ್ಕೊಂತ ಹೋದಾಗ ಖಂಡಿತ ಸಕ್ಸಸ್ ಆಗುತ್ತೆ. ಹಾಗಾಗಿ ನನಗೂ ಸ್ವಲ್ಪ ಚಾಲೆಂಜಸ್ ಇದೆ. ಟೈಮ್ ಅಭಾವನೆ ಅಂತ ಹೇಳ್ಬೋದು. ಯಾಕಂದ್ರೆ ಫ್ಯಾಕ್ಟರಿನಲ್ಲಿ ಕೆಲಸ ಮಾಡ್ಬೇಕು, ಅಲ್ಲಿ ಟೈಮಿಂಗ್ಸ್ ಸ್ಟ್ರಿಕ್ಟ್ ಆಗಿರೋದ್ರಿಂದ ಅಲ್ಲಿ ನೋಡ್ಬೇಕು. ಪ್ಲಸ್ ನಾನೊಂದು ಇನ್ನೊಂದು ಸಿಸ್ಟಮ್ ಅಲ್ಲಿ ಇರೋದ್ರಿಂದ ಅದನ್ನು ನೋಡ್ಕೊಂಡು ಇದನ್ನ ಮಾಡ್ತಾ ಇದ್ದೀನಿ. ಒಂಥರ ಹೆಲ್ಪೇ ಇದೆ ನನ್ಗೆ ಒಂದೊಂದ್ಸತಿ ಟೈಮ್ ಅಭಾವದಿಂದ ಡಿಮೋಟಿವೇಶನ್ ಆಗಿರ್ತೈತೆ, ಇದ್ ಮಾಡಕ್ ಆಗಿಲ್ವಾಗ ಅಂತ. ಅದನ್ನ ನೋಡ್ಕೊಂಡು ಮಾಡ್ತಾ ಇದ್ದೀನಿ. ಸ್ವಲ್ಪ ಸ್ಲೋ ಆಗಿದೆ, ಫಸ್ಟ್ ಗಿಂತ ಈಗ ಸ್ವಲ್ಪ ಸ್ಲೋ ಆಗಿದೆ. ಇದನ್ನ ಮತ್ತೆ ನಾನು ಮೋಟಿವೇಶನ್ ತಗೊಂಡು ಎಸ್ ಅಂತ ನಾನು ಮಾಡ್ಬೇಕು ಅಂತ ಇದ್ದೀನಿ. ಮಾಡ್ತೀನಿ. ನೆನ್ನೆನೂ ಒಬ್ರ ಹತ್ರ ಮಾತಾಡಿದೀನಿ, ಅದ್ರ ಬಗ್ಗೆ ಮಧುಕರ್ ಬಗ್ಗೆನೆ ಮಾತಾಡಿದೀನಿ. ತುಂಬಾ ದಿವಸದಿಂದ ಮಾತಾಡ್ಬೇಕು ಅಂತ ಇದ್ದೆ, ಅವ್ರ ಹತ್ರ ಮಾತಾಡಿದೀನಿ. ಅವ್ರಿಗೂ ನಿನ್ನೆ ಅಂದ್ರೆ ಅವರು ಫ್ಯಾಮಿಲಿ ಜೊತೆ ಮಾತಾಡ್ಬೇಕು ಅಂತ ಒಂದು, ಹಾಗಾಗಿ ಖಂಡಿತ ಒನ್ ಬೈ ಒನ್ ಪ್ಲಾನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಓವರ್ ಟು ಯು ಮಹೇಶ್ ಸರ್. ಎಸ್ ಸರ್, ಥ್ಯಾಂಕ್ ಯು. ಓಕೆ, ಸೊ ಇವತ್ತೆಲ್ಲ ಯಾರೆಲ್ಲ ಮಾತಾಡಿದಾರೆ ಅವ್ರಿಗೆಲ್ರಿಗೂ ಕೂಡ ಧನ್ಯವಾದ. ಯಾಕೆಂದ್ರೆ ಪ್ರತಿಯೊಬ್ಬರು ಸೊ ನಿಮ್ಮ ಫಸ್ಟ್ ಸ್ಟೆಪ್ ಅನ್ನ ನೀವು ತಗೊಂಡಿದ್ದೀರಾ. ಯಾಕೆಂದ್ರೆ ಈಗ ಇಲ್ಲಿ ಬರೋದು ಅಂದ್ರೆ ಮಾತಾಡ್ಲಿಕ್ಕೆ ಬರೋದೇ ಒಂದು ಚಾಲೆಂಜಸ್. ಅಂದ್ರೆ ಇದ್ರಲ್ಲೂ ತುಂಬಾ ಜನಕ್ಕೆ ಚಾಲೆಂಜಸ್ ಇದೆ. ನಾನು ಮಾತಾಡ್ಬೇಕು, ಯಾಕೆ ಮಾತಾಡ್ಬೇಕು, ಅಥವಾ ಈಗ ವಿಡಿಯೋ ಹಾಕೋದು ಒಂದೊಂದು ಚಾಲೆಂಜಸ್ ಇದೆ. ಸೊ ಯಾರೆಲ್ಲ ವಿಡಿಯೋ ಹಾಕಿದಾರೆ ಅವ್ರಿಗೆಲ್ಲ ಕಂಗ್ರಾಟ್ಸ್ ಹೇಳ್ತೀನಿ. ಸೊ ನೆಕ್ಸ್ಟ್ ಯಾರು ವಿಡಿಯೋ ಹಾಕೊಂಡಿಲ್ಲ, ಸೊ ನೆಕ್ಸ್ಟ್ ಟೈಮ್ ಅವರು ಈ ಒಂದು ಸಣ್ಣ ಬದಲಾವಣೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತು ಎಲ್ಲರೂ ಅವರವರ ಚಾಲೆಂಜಸ್ ಅನ್ನ ಹೇಳ್ಕೊಂಡಿದ್ದೀರಾ. ಸೊ ಆಲ್ಮೋಸ್ಟ್ ತುಂಬಾ ಜನಗಳಿಗೆ ಬೆಳಿಗ್ಗೆ ಏಳುವುದೇ ಒಂದು ದೊಡ್ಡ ಚಾಲೆಂಜ್ ಅಂತ ಹೇಳ್ತಿದ್ದಾರೆ. ಸೊ ಅದೇ ರೀತಿ ಟೈಮ್ ಅನ್ನ ಮ್ಯಾನೇಜ್ಮೆಂಟ್ ಮಾಡೋದು ಒಂದು ಚಾಲೆಂಜು. ನೆಕ್ಸ್ಟ್ ಮನೆ ಕಡೆ ವರ್ಕ್ ಜಾಸ್ತಿ ಇದೆ, ಅದ್ರ ಬಗ್ಗೆ ಅಂದ್ರೆ ಇಲ್ಲಿ ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲ, ಅದು ಟೈಮ್ ಬಗ್ಗೆನೇ ಬರುತ್ತೆ. ನೆಕ್ಸ್ಟ್ ಸರ್ ಹೇಳ್ದಾಗೆ ಈಗೋ ಮತ್ತೆ ಏನದು ಭಯ, ಆ ಥರದ್ದೊಂದು ಚಾಲೆಂಜಸ್ ಇದೆ. ಸೊ ಹಾಗೆ ಅದೇ ಲೈಫ್, ಯಾಕಂದ್ರೆ ಜೀವನ ಅನ್ನೋದೇ ಒಂದು ಉಮೇಶ್ ಸರ್ ಒಂದು ಹೇಳಿದ್ರು,
ನಾವೆಲ್ಲರೂ ಕೂಡ ಆಟಗಾರರೇ. ಯಾಕೆಂದ್ರೆ ಪ್ರತಿಯೊಬ್ಬರು ಆಟಗಾರರೇ. ಅಂದ್ರೆ ಜೀವನ ಅಂದ್ರೆ ಒಂದು ಆಟ. ಸೊ ಅದಕ್ಕೆ ಆಟವನ್ನ ಆಡ್ತಾನೆ ಇದ್ದಾರೆ, ಬಟ್ ಅದನ್ನ ನಾವು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಇನ್ನು ಚೆನ್ನಾಗಿ ಆಡ್ಬೋದಂತ. ಈಗ ಹೇಗೆ ಕ್ರಿಕೆಟಿಯನ್ಸ್ ಎಷ್ಟು ಪ್ರಾಕ್ಟೀಸ್ ಮಾಡ್ತಾರೆ ಅವರು ಅಂತ ಅಂದ್ರೆ ಮಾತ್ರ ನಾವು ಏನದು 6 ಹೊಡಿಬೋದು ಅಥವಾ ವಿನ್ ಆಗ್ಬೋದು ಅಂತ. ಅಂದ್ರೆ ಪ್ರಾಕ್ಟೀಸ್ ಎಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ತೀರಾ ಅಷ್ಟು ನಿಮ್ಮ ಲೈಫು ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ. ಸೊ ಮತ್ತೊಂದು ನನ್ನ ಅನಿಸಿಕೆ, ಸೊ ಇದರಲ್ಲಿ ಅಂದ್ರೆ ಚಾಲೆಂಜಸ್ ಖಂಡಿತ ಎಲ್ಲರಿಗೂ ಬಂದೇ ಬರುತ್ತೆ. ಅದಿಲ್ದೇನೆ ಮುಂದೆ ಹೋಗಲ್ಲ. ಯಾಕಂದ್ರೆ ಅದೇ ಚಾಲೆಂಜ್ ಇದ್ದಾಗಲೇ ಮುಂದೆ ಹೋಗ್ಲಿಕ್ಕೆ ಒಂದು ದಾರಿ ಅಂತ ನಾನು ಅಂದ್ಕೊಂಡಿದೀನಿ. ಸೊ ಚಾಲೆಂಜ್ ಅನ್ನ ಈಗ ಎದುರಿಸ್ಬೇಕಾದ್ರೆ ಸೊ ನಾನ್ ತಿಳ್ಕೊಂಡಿರೋದೇನಂದ್ರೆ, ನನ್ನ ಲೈಫಲ್ಲಿ ನನಗೆ ಅಂದ್ರೆ ಅದಕ್ಕೆ ಪ್ರಾಮುಖ್ಯತೆನ ಕೊಡ್ತಾ ಇಲ್ಲ ಅಂತ. ಯಾವುದೇ ಒಂದು ಚಾಲೆಂಜಸ್ ಬರ್ತಾ ಇದೆ ಅಂದ್ರೆ, ಈಗ ಬೆಳಿಗ್ಗೆ ಹೇಳೋದೇ ಒಂದು ಚಾಲೆಂಜಸ್ ಆದ್ರೆ ನಾನು ಯಾಕೆ ಹೇಳ್ಬೇಕು ಅನ್ನೋದೇ ಗೊತ್ತಿಲ್ಲ, ಅವಾಗ ಅದು ಖಂಡಿತ ನಮ್ಮನ್ನ ದೂರ ತಗೊಂಡೋಗುತ್ತೆ. ಸೊ ಇವತ್ತು ನನಗೂ ಒಂದು ಸಣ್ಣ ಚಾಲೆಂಜ್ ಬಂತು. ಯಾಕೆಂದ್ರೆ ಮೇಡಮ್ ನಿನ್ನೆ ಈ ತರ ಮೆಸೇಜ್ ಹಾಕಿದಾಗ ಸೊ ನಾನು ನಡ್ಸ್ಕೊಡ್ಬೇಕು ಅನ್ನೋದನ್ನ ಒಂದು ಚಾಲೆಂಜೇ. ಸೊ ಬೆಳಿಗ್ಗೆ ಮೊಬೈಲ್ ಆನ್ ಆಗ್ತಾ ಇಲ್ಲ. 4:35 ಇಂದ ಆನ್ ಮಾಡ್ತಾ ಇದೀನಿ, ಎಷ್ಟು ಮಾಡ್ರು ಆನ್ ಆಗ್ತಿಲ್ಲ. ಆಮೇಲೆ ಮೇಡಮ್ ಫೋನ್ ಮಾಡಿದ್ರು, ಅದೇ ಆಗ್ತಾ ಇದೆ ಅಂತ. ಅಂದ್ರೆ ನಾನು ಯಾಕೆ ಇದು ಆಗ್ತಾ ಇಲ್ಲ ಅಂತ ಒಂದು ಚಾಲೆಂಜ್. ನೆಕ್ಸ್ಟ್ ಏನಿಲ್ಲ, ಒಂದ್ಸಲ ಸೆಟ್ ಆನ್ ಮಾಡಿದೆ ಮೊಬೈಲ್, ಮತ್ತೆ ಸ್ಟಾರ್ಟ್ ಮಾಡಿದೆ, ಅದು ಆಟೋಮೆಟಿಕ್ಲಿ ಬಂತು. ಸೊ ಅದಕ್ಕೆ ನಾವು ಹಿಂಜರಿಬಾರ್ದು ಅಂತ. ಈಗ ಏನೋ ಓಪನ್ ಆಗ್ತಿಲ್ಲ, ಬರೀ ರೌಂಡ್ ಹೊಡಿತಾ ಇತ್ತು, ಯಾಕೆ ಓಪನ್ ಆಗ್ತಿಲ್ಲ ಅಂತ. ಅಂದ್ರೆ ಇವೆಲ್ಲ ಅನುಭವ. ನನ್ಗೆ ಲಾಸ್ಟ್ ಟೈಮ್ ಒಂದ್ಸಲ ತುಂಬಾ ಟೈಮ್ ಈ ತರ ಆದಾಗ ನಾನು ಅಥವಾ ಫ್ಲೈಟ್ ಮೋಡ್ಗೆ ಹೋಗಿ ಒಂದ್ಸಲ ಪ್ರೆಸ್ ಮಾಡ್ತೀನಿ, ಇಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡಿ ಆನ್ ಮಾಡ್ತೀನಿ. ಸೊ ಅವಾಗ ಅದು ಮತ್ತೆ ಕನೆಕ್ಟ್ ಆಗುತ್ತೆ. ಇದೊಂದು ನನ್ಗೆ ಇವತ್ತಿನ ಒಂದು ಚಾಲೆಂಜಸ್. ಸೊ ಅದೇ ಪ್ರತಿಯೊಬ್ಬರಿಗೂ ಈ ಚಾಲೆಂಜಸ್ ಅನ್ನ ಅಂದ್ರೆ ನನಗೆ ಯಾಕೆ ಬೇಕು ಅನ್ನೋದು ತಿಳ್ಕೊಂಡ್ರೆ ಖಂಡಿತ ನಿಮ್ಮ ಚಾಲೆಂಜಸ್ ನಿಮ್ ಕೈಲಿ ಇರುತ್ತೆ. ಸೊ ಹೇಗೆ ಅಂದ್ರೆ ಈಗ ಲಾಸ್ಟ್ ಟೈಮ್ ಒಂದ್ಸಲ ನಮ್ಮ ಬೆಳಗ್ಗೆ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಒಬ್ರು ಏನದು ಇಕಿಗಾಯ್ ಅಂತ ಹೇಳಿ ಒಂದು ಮೆಸೇಜ್ ಹೇಳಿದ್ರು. ಇಕಿಗಾಯ್ ಅಂದ್ರೆ ಏನು ಅಂತ ಹೇಳಿ. ಸೊ ಇದ್ರ ಬಗ್ಗೆ ಮಾಹಿತಿ ಒಂದಿನ ಎಪಿಸೋಡ್ ಮಾಡಿದೀವಿ. ಅಂದ್ರೆ ಇಕಿಗಾಯ್ ಅಂದ್ರೆ ನನಗ್ ಬೇಕು ಅಥವಾ ಅದ್ರ ಅಂದ್ರೆ ನನಗಿದ್ ಬೇಕಾ ಅಥವಾ ಬೇಕೇ ಬೇಕಾ ಅಂತ ಅಂದಾಗ ಮಾತ್ರ ಸೊ ನಿಮ್ಮ ಚಾಲೆಂಜಸ್ ನಿಮ್ಗೆ ಏನದು ದಾರಿ ಕಾಣುತ್ತಂತ. ಇಲ್ಲಾಂದ್ರೆ ದಾರಿ ಕಾಣಲ್ಲ. ನೀವು ಅಂದ್ರೆ ಇದು ಹೀಗಾಗತ್ತಾ ಅಂದ್ರೆ ಅದನ್ನೇ ಯೋಚನೆ ಮಾಡ್ತಾ ಇದ್ರೆ. ಸೊ ನಿಮ್ ಕೆಲಸ ಏನಂದ್ರೆ, ಸೊ ನಮ್ಮೆಲ್ಲರ ಕೆಲಸ ಏನಂತಂದ್ರೆ ಸೊ ಇವರು ಯಾರು ನಮ್ಮ ಗ್ರೇಟ್ ಲೀಡರ್ ಲೀನಾ ಫಿಲಿಪ್ ಸಿಂಗ್ ಹೇಳಿರುವಂತದ್ದು. ಸೊ ನಾವು ಡೈಮಂಡ್ ಅನ್ನ ಹುಡುಕ್ತಾ ಇದ್ದೀವಿ. ಅಂದ್ರೆ ಒಂದು ಗೋಣಿಚೀಲದಲ್ಲಿ ಒಂದ್ ಚೀಲ ತುಂಬಾ ಕಲ್ಲು ತುಂಬಿಕೊಟ್ಟಿದ್ದಾರೆ. ಸೊ ಅದ್ರೊಳಗೆ ಒಂದು ಡೈಮಂಡ್ ಇದೆ. ಈಗ ನಾನು ಆ ಡೈಮಂಡ್ ಅನ್ನ ಹುಡುಕ್ಬೇಕು. ಸೊ ನಾವು ಏನ್ ಪ್ರಾಸ್ಪೆಕ್ಟ್ ಜೊತೆ ಮಾತಾಡ್ತೀವಿ ಅಂದ್ರೆ ಅವರೆಲ್ಲರೂ ಕಲ್ಲುಗಳಾಗಿರ್ತೀವಿ. ಸೊ ಯಾರೋ ಒಬ್ರು ಡೈಮಂಡ್ ಸಿಗ್ತಾರೆ. ಸೊ ಅದಕ್ಕೆ ನಮ್ ಕೆಲಸ ಏನಂದ್ರೆ ನಾವು ಕಲ್ಲು ಹುಡುಕುವುದೇ ಆಗಿದೆ. ಅಂದ್ರೆ ಈ ಕಲ್ಲು ಪಾಲಿಶ್ ಮಾಡೋದು, ಪ್ರತಿಯೊಂದು ಕಲ್ಲನ್ನ ಪಾಲಿಶ್ ಮಾಡ್ತಾನೆ ಇರೋದು. ಎಷ್ಟು ಪಾಲಿಶ್ ಮಾಡ್ತೀನಿ ಅಂದ್ರೆ ಒಂದೇ ಕಲ್ಲು ಹಿಡ್ಕೊಂಡು ಪಾಲಿಶ್ ಮಾಡಿದ್ರೆ ಅದರಲ್ಲಿ ಸಿಗಲ್ಲ, ಯಾಕಂದ್ರೆ ಕಲ್ಲಾಗಿರುತ್ತೆ. ಸೊ ನೀವು ಇನ್ನೊಂದು ಕಲ್ಲನ್ನ ಹುಡುಕ್ಬೇಕಾಗತ್ತೆ. ಅಂದ್ರೆ ಸೊ ಹೇಗೆ ಅಂದ್ರೆ ನಮ್ ಕೆಲ್ಸ ಏನಂತಂದ್ರೆ ಈಗ ಡೈಮಂಡ್ ಅನ್ನ ಹುಡುಕುದಲ್ವಾ. ಸೊ ಅದಕ್ಕೆ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬಾರ್ದು. ಅಂದ್ರೆ ಈಗ ಎಷ್ಟೋ ಜನ ಬರ್ತಾರೆ ಹೋಗ್ತಾರೆ ಅಥವಾ ಏನೇನೋ ಅಂತಾರೆ, ಅದ್ ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೆ ನಿಮ್ಮ ಕೆಲಸ ನಿರಂತರವಾಗಿದ್ರೆ ಅಂದ್ರೆ ನಿಮ್ಮ ಉದ್ದೇಶ ಚೆನ್ನಾಗಿದ್ರೆ ಸೊ ಖಂಡಿತ ನಿಮ್ಗೆ ಏನದು ಫಲಿತಾಂಶ ದೊರಕ್ತದೆ ಅಂತ ಹೇಳ್ಬೋದು. ಸೊ ನನ್ನ ಮಟ್ಟಿಗೆ ಅಂದ್ರೆ ನಾನು ತಿಳ್ಕೊಂಡ ಮಟ್ಟಿಗೆ ಸೊ ನನ್ನ ಲೈಫಲ್ಲಿ ಚಾಲೆಂಜಸ್ ಅನ್ನೋದು ಈ ಬೆಳಿಗ್ಗೆ ಹೇಳೋದೇ ದೊಡ್ಡ ಚಾಲೆಂಜಸ್ ಇದಿತ್ತು. ಸೊ ಈ ಚಾಲೆಂಜಸ್ ಈಗ ಕಡಿಮೆ ಆಗಿದೆ ನನಗೆ. ಅಂದ್ರೆ ಬೆಳಿಗ್ಗೆ ಹೇಳೋದು, ಸೊ ನಾನು ಅಲಾರಾಮ್ ಇಟ್ಕೊಂಡೇ ಇರ್ತೀನಿ, ಆದ್ರೂ ನಂಗೆ ಆ ಟೈಮ್ ಕರೆಕ್ಟಾಗಿ ಎಚ್ಚರ ಆಗುತ್ತೆ. ಸೊ ಒಂದೊಂದ್ಸಲ ಏನಂದ್ರೆ ಅದೇ ಚಾಲೆಂಜಸ್ ಯಾಕೆ ಬರ್ತದೆ ಅಂದ್ರೆ ಈ ಬೆಳಿಗ್ಗೆ ಹೇಳೋದು ಬಗ್ಗೆ ಹೇಳೋದಾದ್ರೆ ನೀವು ರಾತ್ರಿ ಲೇಟ್ ಮಲಗಿದಾಗ ಖಂಡಿತ ಬಂದೇ ಬರುತ್ತೆ. ಸೊ ಅದಕ್ಕೆ ಹೆಚ್ಚು
ಬೇಗ ಮಲಗಿ ಬೇಗ ಹೇಳುವುದು. ಸೊ ಅಂದ್ರೆ ನಾವೆಲ್ಲ ಈಗ ಏನು ಆಯುಷ್ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ನಾವು ಏನದು ಪ್ರಕೃತಿ ಜೊತೆಗೆ ಬದುಕ್ಬೇಕಾಗತ್ತೆ. ಅಂದ್ರೆ ಏನದು ಪಂಚಭೂತಗಳ ಜೊತೆಗೆ ನಾವಿದ್ದಾಗ ನಮ್ಗೆ ಅದು ಹೆಲ್ಪ್ ಮಾಡತ್ತೆ ಅಂತ. ಸೊ ನಾವು ಈಗ ಲೇಟ್ ನೈಟ್ ಮಲಗೋದ್ರಿಂದ ಸೊ ಬೆಳಿಗ್ಗೆ ಏಳಕ್ಕೆ ತೊಂದರೆ ಆಗತ್ತೆ, ಅಥವಾ ಹಾರ್ಡ್ ವರ್ಕ್ ಮಾಡಿದಾಗ ಸೊ ನಾವು ಈಗ ಜಾಸ್ತಿ ಹಾರ್ಡ್ ವರ್ಕ್ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ಳಿ, ಆವಾಗ ಅದಕ್ಕೆ ತಕ್ಕಾಗಿ ನಾವು ಏನದು ಪ್ರೋಟೀನ್, ವಿಟಮಿನ್ಸ್, ನಮ್ಮ ಸ್ಟಾಮಿನಾನ ಕಡಿಮೆ ಮಾಡ್ಕೊಂಡಾಗ ನಿಸ್ಸಕ್ತಿದೆ ಅಂದ್ರೆ ಏನದು ಪ್ರಾಬ್ಲಮ್ಸ್, ಆವಾಗ ಸುಸ್ತನೆಸ್ ಬರುತ್ತೆ, ಅಥವಾ ಅಂದ್ರೆ ಏನು ಬೇಡ ಆತರ ಒಂದು ಏನದು ಮೂಡ್ ಆಫ್ ಅಂತ ಹೇಳ್ತೀವಲ್ಲ ಆ ತರದ ಇದಕ್ಕೆ ಹೋಗ್ತೀವಿ. ಸೊ ಅದಕ್ಕೆ ಎನರ್ಜಿ ಇದ್ದಾಗ ಅದೆಲ್ಲ ಬರ್ತಾ ಹೋಗುತ್ತೆ. ಸೊ ಅದಕ್ಕೆ ನಾವು ಅದಕ್ಕೆ ಏನ್ ಬೇಕು ಅನ್ನೋದನ್ನ ತಗೊಳ್ಬೇಕು ಅನ್ನೋದು. ಸೊ ಆ ಒಂದು ನಿಟ್ಟಿನಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಸೊ ಇದ್ರ ಬಗ್ಗೆ ಜಸ್ಟ್ ಮಾಹಿತಿ ಕೊಟ್ಟಿದ್ದೀನಿ. ಸೊ ನಾನು ಯಾರನ್ನು ಬದಲಾಯಿಸಕ್ ಆಗಲ್ಲ. ಸೊ ಅಂದ್ರೆ ನಿಮ್ಮ ಲೈಫ್ ಅಲ್ಲಿ ಸೊ ನಾವೇ ಅದಕ್ಕೆ ಜವಾಬ್ದಾರಿ ತಗೊಳ್ಬೇಕು ಅಂತ. ಸೊ ಯಾರನ್ನು ಯಾರು ಬದಲಾಯಿಸಕ್ ಆಗಲ್ಲ, ಬಟ್ ಅವರ ಆಲೋಚನೆಯನ್ನ ಬದಲಾಯಿಸಬಹುದು ಅಂತ. ಸೊ ನಾವು ಈ ತರ ಮಾಡಿದ್ರೆ ಈ ತರ ಆಗುತ್ತೆ ಅಂತ ಒಂದು ಥಿಂಕ್ ಅನ್ನ ಕೊಡ್ಬೋದು. ಸೊ ಆಲೋಚನೆಯನ್ನ ಕೊಡ್ಬೋದು. ಸೊ ಇಷ್ಟೊತ್ತು ತುಂಬಾ ಚೆನ್ನಾಗಿ ನನ್ನ ಜೊತೆಗೆ ಏನದು ಇಂಟರಾಕ್ಟ್ ಮಾಡಿದೀರಾ. ಸೊ ನಿಮ್ಗೆಲ್ಲರಿಗೂ ಧನ್ಯವಾದ ಹೇಳ್ತಾ, ಸೊ ಈ ಸಿಚುವೇಶನ್ ಬಗ್ಗೆ ಅಥವಾ ಈ ಚಾಲೆಂಜಸ್ ಬಗ್ಗೆ ಸೊ ನಮ್ಮ ಗ್ರೇಟ್ ಲೀಡರ್ ನಾನು ವೆಲ್ಕಮ್ ಮಾಡ್ತೀನಿ. ಸೊ ಅವ್ರು ಏನಂತಾರಂತ ನೋಡೋಣ. ಐ ವುಡ್ ಲೈಕ್ ಟು ಇನ್ವೈಟ್ ಸಂಧ್ಯಾ ಕೃಷ್ಣಮೂರ್ತಿ ಮೇಡಮ್. ವೆಲ್ಕಮ್ ಮೇಡಮ್ ಅಂಡ್ ಥ್ಯಾಂಕ್ ಯು. ವಾವ್ ಚಪ್ಪಾಳೆ ಕೊಡಿ ನೋಡೋಣ ಎಲ್ರು ಮಹೇಶ್ ಅವರಿಗೆ. ಸೊ ಎಲ್ಲಾರ ಮುಖದಲ್ಲಿ ಖುಷಿ ಕಾಣ್ತಾ ಇದೆ ನಂಗೆ. ನಾನ್ ಚಪ್ಪಾಳೆ ಅಂತ ಬಾಯಿಯಲ್ಲಿ ಹೇಳಿದ್ರೆ ಅವರೆಲ್ಲ ಖುಷಿಯನ್ನ ಪಡ್ತಾ ಇರೋದನ್ನ ನೋಡಿದೀನಿ. ಈಗ ನಾನು ಮಾತಾಡೋದಕ್ಕಿಂತ ಮೊದ್ಲೇನೆ ನಾಳೆ ಈ ರೀತಿ ಯಾರು ತಗೊಳ್ತೀರಾ ಅಂತ ಇಮಿಡಿಯೇಟ್ ನನಗೆ ಮೆಸೇಜ್ ಕೊಡಿ. ಈ ರೀತಿ ಹೊಸಬ್ರು ಇದುವರೆಗೆ ಯಾರು ತಗೊಂಡಿಲ್ಲ ಅವರಿಗೆ ಫಸ್ಟ್ ಪ್ರಿಯಾರಿಟಿ, ಆಮೇಲೆ ಆಲ್ರೆಡಿ ತಗೊಂಡವರಿಗೆ ಹಿಂಗಿದ್ರು ನೆಕ್ಸ್ಟ್ ಚಾನ್ಸ್ ಇದ್ದೇ ಇದೆ. ಹಾಗಾಗಿ ಹೆಸರು ಕೊಡಿ ನಂಗೆ, ಇಲ್ಲ ಇಲ್ಲಿನೇ ನೀವು ಕಮಿಟ್ ಆದ್ರೂ ಪರವಾಗಿಲ್ಲ. ಎಸ್, ಎಂಬ್ರೇಸ್ ಚಾಲೆಂಜಸ್ ವಿತ್ ದ ಸ್ಪಿರಿಟ್ ಆಫ್ ಮಾ ದುರ್ಗಾ, ವಿದಿನ್ ದೆಮ್ ಲೈ ದ ಗ್ರೇಟೆಸ್ಟ್ ಆಪರ್ಚುನಿಟಿ. ಇವತ್ತು ಮಹೇಶ್ ಅವರು ಏನ್ ಹೇಳಿದ್ದಾರೆ ಅದೆಲ್ಲ ಈ ಪೋಸ್ಟರ್ ಅಲ್ಲಿ ಇದೆ. ನಾನು ಇವಾಗಷ್ಟೇ ಬೇಸಿಕ್ ಕೋರ್ಸ್ ಅಲ್ಲಿ ಕಳಿಸಿದೀನಿ ಅದನ್ನ. ಅದು ನನಗೆ ಬಂದಿರೋದು ನಿನ್ನೆ. ಏನದು? ಎಂಬ್ರೇಸ್ ದ ಚಾಲೆಂಜಸ್ ವಿತ್ ದ ಸ್ಪಿರಿಟ್ ಆಫ್ ಮಾ ದುರ್ಗಾ. ಮಾ ದುರ್ಗಾ ಅಂದ್ರೆ ಏನು ಸ್ಪಿರಿಟ್ ಅಂತ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀನಿ, ನಾನು ಹೇಳೋದು ಬೇಡ. ನಿನ್ನೆ ಯುಗಾದಿಯ ವಿಶೇಷಕ್ಕೆ ಅದು ಬಂದಿರೋದು. ಆ ಸ್ಪಿರಿಟ್ ಅಲ್ಲಿ ಏನು ಚಾಲೆಂಜಸ್ ಇದೆ, ಮಾ ದುರ್ಗಾ ಅಂದ್ರೆ ದೇವರು, ದೇವಿ, ಆ ಸ್ಪಿರಿಟ್ ಅಲ್ಲಿ ಎಂಬ್ರೇಸ್ ದ ಚಾಲೆಂಜಸ್ ಅಂದ್ರೆ ಚಾಲೆಂಜಸ್ ಅನ್ನ ಅಪ್ಪಿಕೊಳ್ಳಿ. ವಿದಿನ್ ದೆಮ್ ಅದರ ಒಳಗಡೆ ನಿಮಗೆ ಆಪರ್ಚುನಿಟಿಗಳು ಆಡಾಗಿವೆ, ಕೂತಿವೆ. ಏನು ಚಾಲೆಂಜಸ್ ಇದೆ ಅದರ ಒಳಗಡೆನೆ ಆಪರ್ಚುನಿಟಿ ಕೂತಿದೆ. ಇದು ನಾನು ಏನೋ ಇಲ್ಲಿ ಪೋಸ್ಟರ್ ಅಲ್ಲಿ ಇದೆ ಅಂತ ಹೇಳಿದೀನಿ, ಆದ್ರೆ ಎಲ್ಲರೂ ನಿಮ್ಮ ಮಾತಲ್ಲಿ ಹೇಳಿದೀರಾ ಇದನ್ನ. ಯಾಕೆಂದ್ರೆ ಈಗ ಇಲ್ಲಿ ಚಾಲೆಂಜ್ ಡಿಸ್ಕಸ್ ಮಾಡುವವರು ಯಾರು ನ್ಯೂ ಜಾಯ್ನೀಸ್ ಅಲ್ಲ, ಎಲ್ಲರೂ ಎಕ್ಸಿಸ್ಟಿಂಗ್ ಕನ್ಸಲ್ಟೆಂಟ್ ಅಂತ ಹೇಳಬೇಕು, ಕೋರ್ ಪರ್ಸನ್ ಗಳಂತ ಹೇಳಬೇಕು, ಇಲ್ಲ 5 AM ಕ್ಲಬ್ಬಿನ ಪಾರ್ಟಿಸಿಪೆಂಟ್ ಅಂತ ಹೇಳಬೇಕು. ಸೊ ಯಾರು ನಾಳೆಯ ರೆಸ್ಪಾನ್ಸಿಬಿಲಿಟಿ ತಗೊಳ್ತೀರಾ ಅನ್ನೋರು ಕೊಡೋದು ಅಲ್ಲದೆ, ಇನ್ನೊಂದು ವೆರಿ ವೆರಿ ಇಂಪಾರ್ಟೆಂಟ್, ಕಮಿಂಗ್ 19th, 20th, 21st 3 ದಿನದ ನಮ್ಮ ವರ್ಕ್ಶಾಪಿಗೆ ಯಾರಿಗೆಲ್ಲ ವಾಲಂಟಿಯರ್ ಆಗಬೇಕು ಅಂತ ಇದೆ, ಎಲ್ರು ನಂಗೆ ಹೆಸರು ಕಳಿಸಿ. ಅದ್ರಲ್ಲಿ ಯಾರನ್ನ ಚೂಸ್ ಮಾಡೋದು ಏನು ಅಂತ ನನ್ನ ಅಪ್ಲೈನಿಗೆ ಬಿಡ್ತೀನಿ, ನಾನಲ್ಲ ಚೂಸ್ ಮಾಡೋದು. ಬಟ್ ಆಪರ್ಚುನಿಟಿ, ಚಾಲೆಂಜಸ್ಸಿನ ಒಳಗಡೆ ಆಪರ್ಚುನಿಟಿ ಇದೆ. ಈಗ ವಾಲಂಟಿಯರ್ ಆಗ್ಬೇಕಾ, ಏನ್ ಮಾಡ್ಬೇಕು, ಅದು ಇದು ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಅದ್ರ ಒಳಗಡೆ ಏನ್ ಆಪರ್ಚುನಿಟಿ, ಲೈ ದ ಗ್ರೇಟೆಸ್ಟ್ ಆಪರ್ಚುನಿಟಿ. ಅದ್ರ ಒಳಗಡೆ ಇರುವ ಗ್ರೇಟೆಸ್ಟ್ ಆಪರ್ಚುನಿಟಿ ಅಂತ ನನಗೂ ಗೊತ್ತಿರಲ್ಲ, ನಿಮ್ಗೂ ಗೊತ್ತಿರಲ್ಲ ಅಲ್ವಾ? ಅದು ಗೊತ್ತಾಗೋದು ಮುಂದೆನೆ. ಹಾಗಾಗಿ ಅದಕ್ಕೂ ಹೆಸರು ಕೊಡಿ. ಇದೆರಡು ನನ್ನ ಅನೌನ್ಸ್ಮೆಂಟ್. ಅಂಡ್ ಒನ್ ಮೋರ್ ಅನೌನ್ಸ್ಮೆಂಟ್ ಏನು ಅಂದ್ರೆ, ಇವತ್ತು 7:30 ಗಂಟೆಗೆ ಪರಿವರ್ತನ್ ಯಾರು ನಾನ್ ಮಾಡ್ಬೇಕು ಅಂತಿದೆಯಾ ಅವ್ರ ಗುರುಗಳ ಹೆಸರು ಕೊಡಿ. ಇದು ಎಲ್ಲಾನು ಈ ಏನು ಚಾಲೆಂಜಸ್ ಇವಾಗ ನಿಮ್ಗೆಲ್ಲ ಬರ್ತಾ ಇದೆ ಅಥವಾ ಇದೆ, ಅದಕ್ಕೆ ನಿಮ್ಮ ಹತ್ರ ಉತ್ತರ ಇದೆ, ಉತ್ತರ ಇಲ್ಲ ಅಂತ ಅಲ್ಲ. ಆದ್ರೆ ಯಾವ ಉತ್ತರವನ್ನ ಕೂಡ ನಾನು ನನ್ನ ಒಳಗಡೆ ಇಟ್ಕೊಂಡ್ರೆ ಅದು ನಿಮಗೆ ರಿಸಲ್ಟ್ ಬಂದ್ರೆ ಓಕೆ, ಪರವಾಗಿಲ್ಲ. ಬಟ್ ಅದನ್ನೆಲ್ಲ
ಏನೆಲ್ಲ ನಿಮ್ಮ ಹತ್ರ ಇದೆ, ಚಾಲೆಂಜಸ್ ಇರ್ಬೋದು, ಉತ್ತರ ಇರ್ಬೋದು. ಯಾಕೆಂದ್ರೆ ಉತ್ತರ ಆಲ್ರೆಡಿ ಇದೆ, ನೀವು ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ವಾ ಅದ್ರಲ್ಲಿ. ಅದಕ್ಕೆ ಅದನ್ನೆಲ್ಲ ಬರ್ದಿಟ್ಕೊಳ್ಳಿ. ಒಂದು ಬೆಂಕಿ ಪೊಟ್ನಾಡಿ ಇದೆ ಅಂತ ಅನ್ಕೋತೀನಿ ಮನೆಯಲ್ಲಿ ಎಲ್ರಿಗೂ ಅಲ್ವಾ. ಬೆಂಕಿ ಪೊಟ್ನ ಈಗ ತುಂಬಾ ಜನಗಳಿಗೆ ಇಲ್ಲದಿರ್ಬೋದು. ಅಂತವ್ರು ಏನ್ ಮಾಡಿ ಗೊತ್ತಾ, ನಿಮ್ ಮನೆಯಲ್ಲಿ ಗ್ಯಾಸ್ ಸ್ಟವ್ ಇರುತ್ತೆ, ಗ್ಯಾಸ್ ಲೈಟರ್ ಇರುತ್ತೆ, ಅದನ್ನ ಉರ್ಸಿ ಒಂದು ಕ್ಯಾಂಡಲ್ ಇಟ್ಕೊಳ್ಳಿ. ಆ ಕ್ಯಾಂಡಲ್ ಅಲ್ಲಿ ಲೈಟ್ ತಗೊಳ್ಳಿ. ಏನೆಲ್ಲ ಈ ಚಾಲೆಂಜಸ್ ಅನ್ನೆಲ್ಲ ಬರೀತೀರಲ್ವಾ ನೀವು, ಬರಿಬೇಕು. ಅದು ನಾವು ಸ್ವರ್ಗ ಸೃಷ್ಟಿ ಕ್ಲಾಸ್ ಅಲ್ಲಿ ಕಲ್ತಿರುವಂತದ್ದು. ಎಲ್ಲ ಬರೀರಿ, ಅದಕ್ಕೊಂದು ಚೂರು ಲೈಟ್ ಮಾಡಿ. ಏನಾಗತ್ತೆ, ಆ ಚಾಲೆಂಜಸ್ ಎಲ್ಲ ಉರಿದೋಗತ್ತೆ. ಓಕೆ, ಇದು ಕಷ್ಟ ಲೈಟ್ ಕೊಡೋದು ಅದು ಇದು ಎಲ್ಲ. ನಮ್ಮ ಮನೆಯಲ್ಲಿ ವಾಶ್ ಬೇಸಿನ್ ಇದೆ, ವಾಶ್ ಟಾಯ್ಲೆಟ್ ಇದೆ. ಸೊ ಈ ಚಾಲೆಂಜಸ್ ಅನ್ನೆಲ್ಲ ಏನ್ ಮಾಡಿ ಗೊತ್ತಾ, ನೀರಲ್ಲಿ ಮುಳುಗಿಸಿ ಫ್ಲಶ್ ಮಾಡಿ. ಅರ್ಥ ಆಗ್ತಾ ಇದೆಯಾ ಏನು ಅಂತ? ಐದರ್ ಲೈಟ್ ಇಟ್ ಆರ್ ಫ್ಲಶ್ ಇಟ್. ಲೈಟ್ ಕೊಡಿ ಇಲ್ಲ ಫ್ಲಶ್ ಕೊಡಿ. ನಾನು 2 ಉದಾಹರಣೆ ಡಿಫ್ರೆಂಟ್ ಆಗಿ ಹೇಳಿರೋದು. ಲೈಟ್ ಕೊಡೋದು ಅಂದ್ರೆ ನಿಮಗೆ ಗೊತ್ತಿರುವಂತದ್ದನ್ನ ಸ್ಟ್ರೆಂಥನ್ ಮಾಡಿ. ಫ್ಲಶ್ ಮಾಡಿ ಅಂದ್ರೆ ಯಾವುದು ಆಗಲ್ಲ ಅಲ್ವಾ, ಬಿಟ್ಬಿಡಿ ಅದನ್ನ. ಫ್ಲಶ್ ಮಾಡಿ. ಹೌದು, ನಾನು ಹೇಳಿದಷ್ಟು ಸುಲಭ ಯಾವುದೂ ಅಲ್ಲ, ಗೊತ್ತು ನನಗೆ ಕೂಡ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿರುವಂತದ್ದು. ಬಟ್ ಬಿಗ್ ಥ್ಯಾಂಕ್ಸ್ ಟು ಎಲ್ಲ ನನ್ನ ಏನದು ಕೋರ್ ಟೀಮ್ ಪಾರ್ಟ್ನರ್ಸ್ ಅಂತ ಹೇಳ್ತೀನಿ ನಾನು. ಯಾಕೆ ಅಂದ್ರೆ ಈ ಕ್ಲಾಸು ಏನ್ ನಡೀತಾ ಇದೆ ಅದರ ಅವಲೋಕನ ನಾನು ಕೂಡ ಮಾಡ್ತಾ ಇಲ್ಲ. ಯಾಕಂದ್ರೆ ನಾನು ಇದ್ರ ಒಳಗಡೆನೆ ಕೂತಿದ್ದೀನಿ. ಈ ಕ್ಲಾಸ್ ಅಲ್ಲಿ ಇಲ್ಲದೆ ಇದ್ರೆ ಅವಲೋಕನ ಮಾಡಬಹುದು ನಾನು ಕೂಡ. ಅದಕ್ಕೆ ನಂಗೆ ನಿಮ್ಮೆಲ್ಲರ ಅವಲೋಕನದ ಸಪೋರ್ಟ್ ಬೇಕಾಗಿದೆ. ಈಗ ನಿನ್ನೆ ಶಿವಪ್ರಕಾಶ್ ಒಂದು ಇನಿಷಿಯೇಟಿವ್ ತಗೊಂಡ್ರು. ಅವ್ರು ತಗೊಂಡಿರೋ ಇನಿಷಿಯೇಟಿವ್ ಇಂದ ಇನ್ನೊಂದು ಎನ್ಲೈಟನ್ ಆಗಿ ಇವತ್ತು ಮಹೇಶ್ ತಗೊಂಡಿರೋದು. ಸೊ ನಾಳೆ ಯಾರು ತಗೋತೀರಾ ಅಂತ ಹೆಸರು ಕೊಡಿ, ನೀವೇ ನಿಮಗೆ ಬೇಕಾಗಿರುವ ವಿಷಯವನ್ನ ತರಬಹುದು. ಯಾಕೆಂದ್ರೆ ಶಿವಪ್ರಕಾಶಿಗೂ ನಾನು ಹೆಸರು ಕೊಟ್ಟಿಲ್ಲ ಟಾಪಿಕ್, ಮಹೇಶಿಗೂ ನಾನು ಟಾಪಿಕ್ ಕೊಟ್ಟಿಲ್ಲ. ಸೊ ನಿಮಗೆ ನಾನು ಕೊಡ್ಬೇಕಾ? ಬೇಡ ಅಲ್ವಾ. ನಾನು ಕೊಟ್ಟ ಟಾಪಿಕ್ ಅಂದ್ರೆ ಏನಾಗುತ್ತೆ, ಸೊ ಒಬ್ಬ ರಾಜ ಇದ್ದ, ಅವನು ದೇಶ ಆಳ್ತಾ ಇದ್ದ ಅಂತ ಕತೆ ಆಗತ್ತೆ. ಒಬ್ಬನೇ ರಾಜ ಇರೋದು, ಅವಾಗ ಇನ್ನೊಬ್ರು ರಾಜ ಆಗದೇ ಇಲ್ಲ ಅಲ್ಲಿ. ಬಟ್ ನಮ್ಮ ಮೋದಿಕೆಯರಲ್ಲಿ ಯಾರು ರಾಜರು ಅಲ್ಲ, ಯಾರು ಮಂತ್ರಿಗಳು ಅಲ್ಲ, ಯಾರು ಕುರಿಗಳು ಅಲ್ಲ, ಹುಲಿಗಳು. ಕುರಿ ಅಂದ್ರೆ ಏನಾಗತ್ತೆ, ಅಂದ್ರೆ ಹಿಂದೆ ಹೋಗೋದು, ಯಾರೋ ಒಬ್ರು ಕಾಯೋರು ಇರ್ತಾರೆ, ಅದ್ರನ್ನ ಹಿಂದೆನೆ ಎಲ್ರು ಹೋಗೋದು. ಎಲ್ಲಿಗೆ ಬಾವಿಗೆ ಹೋದ್ರು ದಡಕ್ ಅಂತ ಬೀಳ್ಬೋದ ಏನೋ ಗೊತ್ತಿಲ್ಲ. ಬಟ್ ಇಲ್ಲಿ ಎಲ್ಲಾರು ಹುಲಿಗಳು, ಎಲ್ಲಾರು ಹುಲಿಗಳು ಹೌದು ಅಂತ ಐಡೆಂಟಿಫೈ ಮಾಡಕ್ಕೆ, ಅದನ್ನ ಹುಡ್ಕಕ್ಕೆ, ಅದನ್ನ ನೋಡಕ್ಕೆ ಇರುವಂತಹದ್ದು ನಮ್ಮ ಈ ಏನದು TTT. ಸೊ ನಾಳೆ ಯಾರೆಲ್ಲ ರೆಡಿ ನಾನ್ ಮಾಡ್ಬೇಕು ಅಂತ ಹೆಸರು ಕೊಡ್ತೀರಾ ಬನ್ನಿ ಬೇಗ. ನನಗೆ ಪರ್ಸನಲಿ ಕಳಿಸ್ಬೋದು, ಇಲ್ಲಿ ಕೂಡ ಹೇಳ್ಬೋದು, ಪರವಾಗಿಲ್ಲ. ಅಂಡ್ ಇನ್ನೊಂದು ನಾನು ಹೇಳಕ್ ಇಷ್ಟಪಡೋದು, ಈಗ ನೆಕ್ಸ್ಟ್ ವೀಕಿನ TTTಗೆ ನಮ್ಮ ಸಿಸ್ಟಮ್ ಟ್ರೈನಿಂಗ್ ಅಂತ 10 ಪಾಯಿಂಟ್ ಸಿಸ್ಟಮ್ ಅಂತ ಏನಿದೆ, ಅದರಲ್ಲಿ ಓನ್ಲಿ 5 ಪಾಯಿಂಟ್ಸ್. ಅದು ನಾನು ನಿನ್ನೆ ಮೊನ್ನೆ ಡಿಸ್ಕಸ್ ಮಾಡುವಾಗ ನನ್ನ ಮೈಂಡ್ಗೆ ಬಂದಿದ್ದು. ಫಸ್ಟ್ 5 ಪಾಯಿಂಟ್ಸ್, ಓನ್ಲಿ 5 ಪಾಯಿಂಟ್ಸ್. ಮುಂದಿದ್ದನ್ನು ತಲೆ ಕೆಡಿಸ್ಕೊಂಡು ಹೋಗ್ಬಾರ್ದು. ಯಾಕೆಂದ್ರೆ ನಾನು ನಿಮ್ಮನ್ನ ನ್ಯೂ ಜಾಯಿನಿ ಆಗಿ ತಗೋತೀನಿ. ಇವಾಗ ನ್ಯೂ ಜಾಯಿನೀಸ್ಗೆ ಎಲ್ರಿಗೂ ಬರೀ ಫಸ್ಟ್ 10 ಪಾಯಿಂಟ್ಸ್ ಅಲ್ಲಿ 5 ಪಾಯಿಂಟ್ಸ್ ಅನ್ನ ಮಾತ್ರ ನಾವು ಅಳವಡಿಸ್ಕೊಳ್ಳೋದು. ಆ ಫಸ್ಟ್ 5 ಪಾಯಿಂಟ್ಸ್ ಅನ್ನ ನೀವು ಯಾರಿಗೂ ಟ್ರೈನಿಂಗ್ ಮಾಡೋದು ಬೇಡ, ಯಾರಿಗೂ ಪಾಠ ಮಾಡೋದು ಬೇಡ. ನೀವು ಒಬ್ಬ ನ್ಯೂ ಜಾಯಿನಿಗೆ ಅದನ್ನ ಹೇಗೆ ಮಾಡ್ತೀರಾ ಅನ್ನೋದನ್ನ. ಯಾಕೆಂದ್ರೆ ನಿಮ್ಮ ಎಲ್ಲ ಚಾಲೆಂಜಸ್ ಇಂದ ನಾನು ಅಬ್ಸರ್ವ್ ಮಾಡಿರೋದು ಏನ್ ಬೇಕಾಗಿದೆ ಇವಾಗ ಅಂದ್ರೆ, ಎಸ್ ಆ 5 ಪಾಯಿಂಟ್ ಅನ್ನ ಈಗ ಸುಮಾರು ಜನ ಹೇಳಿದ್ರಲ್ವಾ, ಫಸ್ಟ್ ಒಂದ್ಸಲ ಕಾಲ್ ಮಾಡ್ತೀನಿ ಮತ್ತೆ ಮುಂದಕ್ಕೆ ಹೋಗಲ್ಲ ನಾನು ಅಂತ ಒಬ್ರು ಹೇಳಿದ್ದನ್ನ ನೋಟ್ ಮಾಡ್ಕೊಂಡೆ. ಅಂಡ್ ಇನ್ನೊತ್ರ ಈಗೋ ಇದೆ ನನ್ನ ಹತ್ರ ಅಂತ ಇನ್ನೊಬ್ರು ಹೇಳಿದ್ರು. ನನ್ ಮನೆಯಲ್ಲಿ ಚಾಲೆಂಜಸ್ ಇರುವ ಕಾರಣ ನಾನು ಏನಾದ್ರೂ ಕೆಲಸಗಳನ್ನ ಎಳೆದು ಹಾಕೊಂಡ್ ಬಿಟ್ರೆ ಶುರು ಮಾಡ್ಬಿಟ್ರೆ ಆಮೇಲೆ ನನ್ನ ಮನೆಗೆ ನನಗೆ ಓಪೋಸ್ ತಿರುಗಿ ಬೀಳತ್ತೆ. ಸೊ ಮನೆ ತಿರುಗಿ ಬೀಳಬಾರ್ದು, ಅದಕ್ಕೆ ನಾನು ಈ ರೀತಿ ಇದ್ದೀನಿ ಅಂತ ಇನ್ನೊಬ್ರು ಹೇಳಿದ್ರು. ಅಂದ್ರೆ ಎಲ್ಲರ ಕೂಡ ಒಬ್ಬೊಬ್ರಿಗೆ ಒಂದೊಂದು ರೀಸನ್ ಇದೆಯಲ್ವಾ, ನೀವು ಹುಡುಕಿದಿರಲ್ವಾ ರೀಸನ್ ಅನ್ನ. ಈಗ ಆ ರೀಸನ್ ಇದೆ, ಹಂಗಾಗಿ ನಾನು ಸುಮ್ಮನಿದ್ದೀನಿ ಅಂತ ತಣ್ಣಗಾಗೋದು ಬೇಡ, ಖುಷಿಯಿಂದ ಇರಿ. ಇಕಾಗಾಯಿ ಅಂತ ಟಾಪಿಕ್ ತಗೊಂಡ್ರಲ್ವಾ ಮಹೇಶು, ಅದರಲ್ಲಿ ಫಸ್ಟ್ ಏನಂದ್ರೆ, ಎಸ್ ನಾನು ಏನ್ ಮಾಡ್ತಾ ಇದ್ದೀನಿ ಅದು ನನ್ನ ಪ್ಯಾಷನ್ ಆಗ್ಬೇಕಾಗಿರೋದು. ಅದ್ ಪ್ಯಾಷನ್ ಆಗ್ಲಿಕ್ಕೆ ನಾನು ಯಾವ್ದ್ರಲ್ಲಿ ಲ್ಯಾಂಗಿಂಗ್ ಇದ್ದೀನಿ,
ಸಣ್ಣ ಎಕ್ಸಾಂಪಲ್ ಕೊಡೋದು ನಾನು. ಈಗ ಫಸ್ಟ್ ಕಾಲ್ ಮಾಡ್ತೀನಿ, ನೆಕ್ಸ್ಟ್ ಕಾಲ್ ಮಾಡಕ್ಕೆ ನಾನು ಹೋಲ್ಡ್ ಮಾಡ್ಕೋತೀನಿ. ಆ ಹೋಲ್ಡ್ ಮಾಡುವ ರೀಸನ್ ಅನ್ನ ಐಡೆಂಟಿಫೈ ಮಾಡಿ, ಬರ್ದಿಟ್ಕೊಳ್ಳಿ. ಆ ರೀಸನ್ ಅನ್ನ ಬರ್ದಿಟ್ಕೊಳ್ಬೇಕು. ಇಲ್ಲಿದ್ರೆ ಅದು ನಾಳೆಗಾಗುವಾಗ ಇನ್ನೊಂದಾಗಿರುತ್ತೆ ರೀಸನ್, ಅದೇ ರೀಸನ್ ಆಗಿರಲ್ಲ. ಬರ್ದಿಟ್ಕೊಳ್ಳಿ. ಆ ರೀಸನಿಗೆ ನಾನು ಇನ್ನು ನೆಕ್ಸ್ಟ್ ಏನ್ ಮಾಡ್ಬೋದು, ಬಿ ಹ್ಯಾಪಿ ವಿತ್ ಇಟ್. ಸೊ ಫಸ್ಟ್ ಕಾಲ್ ಮಾಡ್ತೀನಲ್ವಾ, ನಾನು ಫಸ್ಟ್ ಒಂದ್ಸಲ ಮಾತಾಡ್ತೀನಲ್ವಾ. ಎಕ್ಸಾಂಪಲ್, ನಾನು ಎಷ್ಟೋ ಪ್ರಾಸ್ಪೆಕ್ಟ್ ಗಳು ಇರ್ತಾರೆ, ಫಸ್ಟ್ ಕಾಲೇ ಮಾಡಿರಲ್ಲ, ಅವರ ಕಾಲ್ ಬರಕ್ಕೆ ಕಾಯ್ತಾ ಇರ್ತೀನಿ. ಈಗ ರೀಸೆಂಟ್ ಆಗಿ ಒಬ್ಬರ ಮನೆಗೆ ವಿಸಿಟ್ ಮಾಡಿದೀನಿ. ಅವ್ರಿಗೆ ಏನ್ ಬೇಕಿತ್ತು ಅಂತ ಇದೆ ಅದನ್ನ ಕಳ್ಸಿದೀನಿ. ಅದು 2 days ಆದ್ಮೇಲೆ 3 days ಆದ್ಮೇಲೆ ಮತ್ತೆ ನಾನು ಮಾತಾಡಿಲ್ಲ, ಅವ್ರ ಮನೆಗೂ ಹೋಗಿಲ್ಲ. ಬಟ್ ರೆಗ್ಯುಲರ್ ಅವ್ರು ನಂಗೆ ಗುಡ್ ಮಾರ್ನಿಂಗ್ ಹಾಕ್ತಿದ್ದಾರೆ, ಹಾಯ್ ಆಂಟಿ ಅಂತ ಹಾಕ್ತಿದ್ದಾರೆ, ಡೈಲಿ ಹಾಕ್ತಿದ್ದಾರೆ ಅವರು. ಈಗ ನಾನು ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಬಟ್ ಆ ಅನಾಲಿಸಿಸ್ ಆಫ್ ಪ್ಯಾರಲಿಸ್ ಗೆ ಹೋಗ್ಬಾರ್ದು ನಾನು ಅಂತ ಅರ್ಥ ಆಗಿದೆ ನಂಗೆ. ಅಂದ್ರೆ ನನ್ನನ್ನ ನಾನು ಅನಾಲಿಸಿಸ್ ಮಾಡ್ಕೊಂಡೆ. ಅನಾಲಿಸಿಸ್ ಪ್ಯಾರಲಿಸಿಸ್ ಅಂದ್ರೆ ಅನಾಲಿಸಿಸ್ ಮಾಡ್ತಾನೆ ಇರೋದು. ನಾಲೆಜ್ ಈಸ್ ಎಷ್ಟು ಇಂಪಾರ್ಟೆಂಟು, ಖಂಡಿತ ಎಲ್ರು ಹೇಳಿದ್ರು. ಯಾರೋ ಒಬ್ರು ಅಂತೂ ತುಂಬಾ ಹೈಲೈಟ್ ಮಾಡಿದ್ರು. ಅದು ನಾಲೆಜ್ ಈಸ್ ಪವರ್ ಅನ್ನೋದು ಹಳೆಗಾದೆ, ಈಗ ಸೂಪರ್ ಪವರ್ ಆಗ್ಬೇಕಾಗಿದೆ ನಮ್ಗೆ. ಅದೇನೋದು ಇಂಪ್ಲಿಮೆಂಟೇಶನ್. ಸೊ ನಾಲೆಜ್ ಈಸ್ ಪವರೇ. ಹಳೆಗಾದೆಗಳಿಗೆ ಯಾವುದು ವ್ಯಾಲ್ಯೂ ಇಲ್ಲ ಅಲ್ಲ, ಇದ್ದೇ. ಅದರಿಂದಾನೇ, ಬೇರಿಂದಾನೇ ಗಿಡ ಹಣ್ಣು ಮರ ಎಲ್ಲ ಬರೋದು. ಹಾಗಾಗಿ ಹಳೆ ಗಾದೆಗಳಿಗೆ ವ್ಯಾಲ್ಯೂ ಕೊಡಿ, ಅದನ್ನ ಅಪ್ಡೇಟ್ ಮಾಡ್ಕೊಳ್ಳೋಣ. ಈಗ ಎಕ್ಸಾಂಪಲ್, ನಾನು ಬೇಕಾಗಿರೋದನ್ನೆಲ್ಲ ಹೋಲ್ಡ್ ಮಾಡ್ಕೋತೀನಿ ಅನ್ನೋದ್ರಲ್ಲಿ ಹೊಸ ದಾರಿ ಇರತ್ತೆ ಅದು ಮಾಡಕ್ಕೆ. ಆದ್ರೆ ಆ ಹೊಸ ದಾರಿ ಇರುವಂತದ್ದನ್ನ ನೋಡಕ್ಕೆ ನನ್ನ ಮೈಂಡ್ ರೆಸಿಸ್ಟೆನ್ಸ್ ಅಲ್ಲಿರುತ್ತೆ. ಹೊಸಬ್ರನ್ನ ನಾನು ಜಾಯಿನ್ ಮಾಡ್ತೀನಿ, ಅವರಿಗೆ ನಾನು ಕನ್ಸಿಸ್ಟೆನ್ಸಿ ಮತ್ತೆ ಇನ್ನೊಂದೇನೋ ಹೇಳಿದ್ರಿ, ದೀಪಕ್ ಅವ್ರ ಹೆಸರು ನೆನಪಾಗ್ತಾ ಇದೆ ನಂಗೆ. ಅವ್ರ ಕನ್ಸಿಸ್ಟೆನ್ಸಿ ಮತ್ತೆ ಮೇಂಟೈನ್. ಈ ಕನ್ಸಿಸ್ಟೆನ್ಸಿ ಮತ್ತೆ ಮೇಂಟೈನ್ ಅನ್ನುವ 2 ಶಬ್ದಗಳು ಯಾರು ಹೊಸಬ್ರಿಗೆ ಅಲ್ಲ ಇರೋದು. ಹೊಸಬ್ರನ್ನ ಯಾರು ಕನ್ಸಿಸ್ಟೆನ್ಸಿಗೆ ತರಬೇಕು ಅಂತ ಮೈಂಡ್ ಸೆಟ್ ಮಾಡಬೇಡಿ. ಹೊಸಬ್ರಿಗೆ ಚೆಕ್ ಕೊಡಿಸ್ಬೇಕು, ಬೆಳೆಸ್ಬೇಕು. ಇದು ಯಾರ ಮೈಂಡ್ ಅಲ್ಲಿ ಬರುತ್ತೆ, ಹೊಸಬ್ರಿಗೆ ಬಂದ ತಕ್ಷಣ ಚೆಕ್ ಕೊಡಿಸ್ಬೇಕು, ಅವರನ್ನ ಬೆಳೆಸ್ಬೇಕು, ಅವರಿಗೆ ಪ್ರಾಬ್ಲಮ್ ಆಗಲ್ಲ. ಅವರನ್ನ ಕನ್ಸಿಸ್ಟೆನ್ಸಿನಲ್ಲಿ ಹೆಂಗ್ ತಗೊಂಡೋಗೋದು, ಅವರನ್ನ ಮೇಂಟೈನ್ ಹೆಂಗ್ ಮಾಡೋದು ಅಂತ ಯಾರಿಗೆ ಬರುತ್ತೆ, ಆಗಲ್ಲ. ಯಾಕಂದ್ರೆ ಹೊಸಬ್ರು ಯಾರು ಇಲ್ಲಿ ಕನ್ಸಿಸ್ಟೆನ್ಸಿ ಆಗಿ ಇರಕ್ ಬರಲ್ಲ, ಮೇಂಟೈನ್ ಆಗಕ್ಕೂ ಬರಲ್ಲ. ಅವ್ರು ಬರ್ಬೇಕಾಗಿರೋದು, ಅವರಿಗೆ ಪ್ರಾಡಕ್ಟ್ ಬೇಕು ಅಂದ್ರೆ ಪ್ರಾಡಕ್ಟಿಗೆ, ಬಿಸ್ನೆಸ್ ಬೇಕು ಅಂದ್ರೆ ಬಿಸ್ನೆಸ್ಸಿಗೆ. ಅದು ಕನ್ಸಿಸ್ಟೆನ್ಸಿ ಪರ್ಸಿಸ್ಟೆನ್ಸಿನೇ ಬಿಸ್ನೆಸ್ ಕೊಡೋದು ಅಥವಾ ಪ್ರಾಡಕ್ಟ್ ಯೂಸರ್ ಆಗೋದು ಅಂತ ಯಾರಿಗೂ ಗೊತ್ತಿರಲ್ಲ ಹೊಸಬ್ರಿಗೆ. ಒಂದು ಮಗು 3 ತಿಂಗಳಿರೋ ಮಗು 3 ತಿಂಗಳು 4 ತಿಂಗಳು 5 ತಿಂಗಳು ಆಗುವಾಗ ದೊಡ್ಡದಾಗಬೇಕು ಅಂತ ಕಾಣತ್ತಾ, ಇಲ್ಲ ಅದು ಇದ್ದಲ್ಲೇ ಇದ್ದು ನಡಿಬೇಕು, ಓಡಾಡ್ಬೇಕು, ಊಟ ಮಾಡ್ಬೇಕು ಅಂತ ಕಾಣತ್ತಾ? ಇದ್ದಲ್ಲೇ ಇದ್ದು ಅದೇ ಸೈಜ್ ಅಲ್ಲಿ ಇದ್ದು ಅದೇ ಇದ್ರಲ್ಲಿ ಅದು ಊಟ ಮಾಡ್ಬೇಕು, ಓಡಾಡ್ಬೇಕು, ಮಾತಾಡ್ಬೇಕು, ನಗ್ಬೇಕು ಆಗತ್ತಾ? ಇಲ್ಲ ಅಲ್ವಾ? ಹಂತವಾಗಿ ಬೆಳಿಬೇಕು ಅಂತ ಆಸೆ ಇರೋದಲ್ಲ, ಬೆಳಿಬೇಕು ಅನ್ನೋ ಆಸೆ ಇಲ್ಲ. ಅವ್ರಿಗೆ ಇಲ್ಲಿ ಏನಿದೆ ಅದನ್ನ ಕೊಡಿಸ್ತೀನಿ ಅನ್ನುವಂಥದ್ದು. ಏನು ಎಲ್ಲಾರು ಬೆಳಿತಾರೆ ಅಂತಲ್ಲ, ಎಷ್ಟು ಜನ ಇದ್ದಾರೆ, ನಂಗೆ ಇದಾರೆ, ಅವರೆಲ್ಲ ಬೆಳಿತಾ ಇರುವವರಲ್ಲ. ಆದ್ರೆ ಸಡನ್ ಒಂದ್ ದಿವಸ ಕಾಲ್ ಬರುತ್ತೆ, ನನಗೆ ಏನಿದೆ ಆಫರ್, 15ನೇ ತಾರೀಕಿನ ಒಳಗೆ ಆಫರ್ ಇರೋದೇ ಅವ್ರಿಗೆ ಗೊತ್ತಿಲ್ಲ. ಅವ್ರು ಎಷ್ಟು ವರ್ಷದಿಂದ ಇದ್ದಾರೆ, ಎಷ್ಟೊಂದ್ಸಲ ಅವ್ರು ದೊಡ್ಡ ಬಿಸ್ನೆಸ್ ಮಾಡಿದ್ದಾರೆ. ಬಟ್ ಇವತ್ತಿಗೆ ಅವ್ರು ಬಿಸ್ನೆಸ್ ಓನರ್ ಅಲ್ಲ, ನನ್ನ ಜಸ್ಟ್ ಎ ಫ್ರಂಟ್ ಲೈನು. ಏನಿದೆ ಆಫರ್, ಏನಿದೆ ಹೇಳು ಹೇಳು ಹೇಳು, ಇಮಿಡಿಯೇಟ್ ಆರ್ಡರ್. ನಂಗೆ ನೀವು ಏನೆಲ್ಲ ಪ್ರಾಡಕ್ಟ್ ಇದೆ ಅಂದ್ರೆ ನಾನು ಹೇಳ್ತೀನಿ ಅಂದೆ. ಹೌದಾ, ಹೇಳ್ತಾರೆ. ಆಫರ್ ಅನ್ನೋದು ಜನರಲ್ ಅಂತ, ಯಾಕೆಂದ್ರೆ ನಾವಿರುವಾಗ ಆ ಕಾಲದಲ್ಲಿ ಯಾವ್ದೋ 1 ಆಫರ್ 2 ಆಫರ್ ಇತ್ತು. ಇವಾಗಿನ ಆಫರೇ ಇಲ್ಲ ಅಲ್ವಾ, ಈಗಿನ ತರ ಸುಮಾರು ಆಫರ್ಗಳು ಇರ್ಲಿಲ್ಲ ಅಲ್ವಾ, ಹಾಗಾಗಿ ಅವರದ್ದು ತಪ್ಪಿಲ್ಲ. ಸೊ ನಾನೇನ್ ಮಾಡ್ತೀನಿ, ಅವ್ರಿಗೆ ಇಷ್ಟು ವರ್ಷ ಆಯ್ತು, ಅವ್ರಿಗೆ ಆಫರ್ ಗೊತ್ತಿಲ್ವಾ, ಅವರಿಗೆ ಮೆಸೇಜ್ ಕಳಿಸ್ತೀನಿ. ನೋಡಲ್ವಾ ಅವರು, ನನ್ ಮನ್ಸು ಗುರ್ರ ಅಂತ ಇರುತ್ತೆ ಅಲ್ವಾ, ಹೌದಾ ಅಲ್ವಾ? ನನ್ ಮನ್ಸು ಹೇಳುತ್ತೆ ಇಮ್ಮಿಡಿಯೇಟ್. ಬಟ್ ಕೂತು ಅನಲೈಸ್ ಮಾಡ್ತೀನಿ, ಓ ಹೌದಲ್ವಾ, ಇವ್ರಿಗೆ ಏನು ಗೊತ್ತಿರಲ್ಲ, ಸರಿ ಹೇಳಿ ಪ್ರಾಡಕ್ಟ್ ಏನೆಲ್ಲ ಇದೆ ಬರ್ಕೋತೀನಿ, ಆರ್ಡರ್ ಕೊಡಿ, ನಾನು ಆಫರ್ ಏನಿದೆ ಅಂತ ಕೊಡಿಸ್ತೀನಿ ನಿಮಗೆ. ಇಮಿಡಿಯೇಟ್ ವಿದಿನ್ ಹಾಫ್ ಎನ್ ಅವರ್ ಆರ್ಡರ್ ಬಂತು, 4,500 ಈಗ ಯೋಚನೆ ಮಾಡಿ, ನಾನು ಅವರ ಬಗ್ಗೆ ಕನ್ಸಿಸ್ಟೆನ್ಸಿನ ಹೇಗೆ ತೆರೆಯೋದು, ಅವರನ್ನ ಹೆಂಗೆ ಬೆಳೆಸೋದು ಅಂತ ಯೋಚನೆನೇ ಪ್ಯಾರಾಲಿಸಿಸ್ ಆಫ್ ಅನಾಲಿಸಿಸ್ ಅಂತ ಮಾಡ್ತಾ ಕೂತ್ರೆ ಆಗತ್ತಾ? ಆ ಸಮಯದಲ್ಲಿ ಏನು ಬೇಕು, ರೈಟ್ ಆರ್ ರಾಂಗ್, ಅದು ಸರಿ ಅದು ತಪ್ಪು, ಸರಿ ತಪ್ಪು ಇಲ್ಲ. ಇದಕ್ಕೆ ಏನು ನಮ್ಮ ಟಿ ಇಲ್ಲಿ ಒಂದೇ ಉತ್ತರ, ನಂಗೆ ಬೆಳಗ್ಗೆ ಹೇಳೋದೇ ಕಷ್ಟ ಅನ್ನೋರು ಫಸ್ಟ್ ಫೇಸ್ ಇಟ್. 1 ವರ್ಷದಿಂದ ಮಾಡ್ತಾ ಇದ್ದೀನಿ, ಇನ್ನೂ ನಂಗೆ ಬೆಳಗ್ಗೆ ಹೇಳೋದು ಚಾಲೆಂಜ್ ಆಗ್ತಾ ಇದೆ ಅಂತ ತುಂಬಾ ಜನಗಳಿಗೆ ಇರುತ್ತೆ. ಈಗ ನಿಮ್ಮ ಒಳಗಡೆ ಯಾವುದ್ರಲ್ಲಿ ರೆಸಿಸ್ಟೆನ್ಸ್ ಇದೆ ಹುಡುಕಾಡಿ.
ಅದರ ಬಗ್ಗೆ ಚಿಂತೆ ಮಾಡ್ತಾ ಕೂರ್ಬೇಡಿ. ಎಷ್ಟು ಚೆನ್ನಾಗಿ ಹೇಳಿದೀರಾ ಮಹೇಶ್. ಜೀವನ ಎನ್ನುವುದು ಹುಡುಕಾಡುವುದಲ್ಲ, ಸೃಷ್ಟಿಸಿಕೊಳ್ಳುವುದು. ಆದ್ರೆ ಆ ರೆಸಿಸ್ಟೆನ್ಸ್ ಯಾವ್ದ್ರಲ್ಲಿ ಅಂತ ಹುಡುಕಿ ಅವಾಗ ನೀವು ಸೃಷ್ಟಿಸ್ಕೊಳಕ್ಕಾಗತ್ತೆ. ಕೆತ್ತನೆಯಲ್ಲಿ ಯಾವ್ದು ಬೇಡದೇ ಇರೋದು ಅಂತ ಹುಡುಕಿದ್ರೆ ಮಾತ್ರ ಕಾಣುತ್ತೆ ಅಲ್ವಾ? ಹಂಗೆ ನನ್ನಲ್ಲಿ ಯಾವುದೋ ಒಂದು ರೆಸಿಸ್ಟೆನ್ಸ್ ಇರುತ್ತೆ. ಇದು ನಾನು ಲಾಸ್ಟ್ ಇಯರ್ನ 1 ವರ್ಷದ ಕ್ಲಾಸ್ ಅಲ್ಲಿ ಕಂಡು ಹುಡುಕಿದ್ದು. ನಂಗೂ ಇತ್ತು. ಸುಮ್ನೆ ಎದ್ದು ಕಣ್ಮುಚ್ಚಿ ಯೋಗ ಅದು ಇದು ಎಲ್ಲ ಮಾಡೋದಕ್ಕೆ ನಾನು ಎಷ್ಟು ಬೇಗ ಬೇಕಾದ್ರೂ ಹೇಳಕ್ ರೆಡಿ ಇದ್ದೀನಿ. ಮೊಬೈಲ್ ಮುಂದೆ ಕೂರಕ್ ರೆಡಿ ಇಲ್ಲ, ಮಾತಾಡಕ್ ರೆಡಿ ಇಲ್ಲ. ಇದೆಲ್ಲ ಇತ್ತು ನಂಗೆ. ಅಲ್ಲಿ ರೆಸಿಸ್ಟೆನ್ಸ್ ಯಾವುದಿದೆ? ಯಾರೋ ಒಬ್ರು ಒಂದೇ ಒಂದು ಮಾತು ಹೇಳಿದ್ರು, ಥ್ಯಾಂಕ್ಸ್ ಟು ಆ ಶಬ್ದಕ್ಕೆ ಜವಾಬ್ದಾರಿ. ಜವಾಬ್ದಾರಿ ಬಂದಿರಲ್ಲ. ಬೆಳಿಗ್ಗೆ ಹೇಳ್ಬೇಕು, ಏನಕ್ಕೆ ಎದ್ಲಕ್ ಗೊತ್ತಿರಲ್ಲ. ಥ್ಯಾಂಕ್ ಯು ಮಹೇಶ್ ಹೇಳಿದ್ದದು ಕರೆಕ್ಟ್. ತುಂಬಾ ಚೆನ್ನಾಗಿ ಕಂಡಕ್ಟ್ ಮಾಡಿದ್ರ ಮಹೇಶ್. ಥ್ಯಾಂಕ್ಸ್ ಎ ಲಾಟ್. ನಾನು ಇವತ್ತು 3 ನಿಮಿಷ ಜಾಸ್ತಿ ತಗೊಂಡೆ. ಸೊ ಓವರ್ ಟು ಮಹೇಶ್. ಈಗ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಸೊ ನಾಳೆ ಕಂಡಕ್ಟ್ ಮಾಡ್ತೀನಿ. ಯಾರು ಅನ್ನೋರು ಇವಾಗ್ಲೇ ನಂಗೆ ಹ್ಯಾಂಡ್ ರೈಸ್ ಮಾಡಿದ್ರೆ ಇವಾಗ್ಲೇ ಅದನ್ನ ಫೈನಲ್ ಮಾಡ್ತೀನಿ. ಅದರ್ವೈಸ್ ಆಮೇಲೆ ಮೆಸೇಜ್ ಕೊಡಿ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ವರ್ಕ್ಶಾಪಿಗೆ ವಾಲಂಟಿಯರ್ಶಿಪ್ಗೆ ಹೆಸರು ಕೊಡ್ಬೇಕಾಗಿರೋದು. ಅಂಡ್ ಇವತ್ತು ಸಂಜೆ 7:00 ತುಂಬಾ ಡಿಮ್ಯಾಂಡ್ಸ್ ಇದೆ ಇವತ್ತಿನ ಪರಿವರ್ತನೆಗೆ. ಅದಕ್ಕೆ ಖುಷಿಯಿಂದ ಆಕ್ಸೆಪ್ಟ್ ಮಾಡೋಣ. ಯಾರು ಮಾಡ್ತೀರಾ ಅವರನ್ನ. ಸೊ ವಿಶಿಂಗ್ ಯು ಆಲ್ ದ ಬೆಸ್ಟ್. ಓವರ್ ಟು ಮಹೇಶ್. ಎಸ್ ಮೇಡಮ್, ಥ್ಯಾಂಕ್ ಯು. ಸೊ ಅದೇ ಪ್ರತಿಯೊಂದು ಏನು ಜವಾಬ್ದಾರಿಯನ್ನ ತಗೊಳ್ಳಿ ಅಂತ ಎಲ್ಲ ವಿಷಯಕ್ಕೂ ನೀವು ಜವಾಬ್ದಾರಿ ತಗೊಂಡಾಗ ಖಂಡಿತ ನಮ್ಮ ಏಳಿಗೆ ಮೇಲೆ ಇರುತ್ತೆ ಅಂತ ಹೇಳ್ತಾ, ಸೊ ಇವತ್ತಿನ ಏನದು ಅಪ್ರಮೇಷನ್ಗೆ ಯಾರು ಬರ್ತೀರಾ ಸೊ ಶೇರ್ ಮಾಡಿ. ಸೊ ಅದ್ರ ಬಗ್ಗೆ ಅಂದ್ರೆ ಈಗ ಹೇಳ್ತಾ ಇದು ಉಂಟಲ್ಲ ಇದು, ಸೊ ಇದು ಕೂಡ ನನ್ನಲ್ಲಿ ಇರುವಂತದ್ದೇ. ಸೊ ನಾನು ಈಗ ಏನದು ಐ ಆಮ್ ದ ಬೆಸ್ಟ್ ಅಂತ ಹೇಳ್ತೀವಿ. ಸೊ ನಾವು ಹೊರಗಡೆ ಹೋದಾಗ ಯಾಕೆ ನಾವು ಅದನ್ನ ಹೇಳ್ಬಾರ್ದು ಅಂತ. ಅಂದ್ರೆ ಈಗ ನಾವು ಒಬ್ರ ಹತ್ರ ಮಾತಾಡ್ತಾ ಇದೀವಿ ಪ್ರಾಸ್ಪೆಕ್ಟ್ ಹತ್ರ ಅಂದಾಗ ಅವ್ರು ಏನೋ ಒಂದು ಬೇರೆದನ್ನ ಹೇಳಿದಾಗ ಡಿಮೋಟಿವೇಟ್ ಆಗುತ್ತೆ ಅಂತ ಒಬ್ರು ಹೇಳಿದ್ರು ಯಾರೋ. ಸೊ ಆಗ ನೀವು ನಾನು ಬೆಸ್ಟ್ ಅಂತ ಅನ್ಕೊಂಡಾಗ ಅದು ಆತರ ಬರಲ್ಲ ಅನ್ಕೊಂತೀನಿ ನಾನು. ಯಾಕೆಂದ್ರೆ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ, ಆ ವಿಷಯ ಅವ್ರಿಗೆ ಗೊತ್ತಿಲ್ಲ ಅಂತ ನೀವು ಅಂದ್ರೆ ಅದಕ್ಕೆ ಉಲ್ಟಾ ತಗೊಂಡಾಗ ಸೊ ಅದಕ್ಕೆ ಒಂದು ಅರ್ಥ ಆಗತ್ತೆ ಅಂತ. ಸೊ ಇದು ಕೂಡ ಎಲ್ಲಾ ಇದ್ರಲ್ಲೂ ಹೆಲ್ಪ್ ಆಗತ್ತೆ. ಕೃಷ್ಣಪ್ಪ ಸರ್ ಹೇಳ್ತೀರಲ್ಲ? ಎಸ್ ಸರ್, ಥ್ಯಾಂಕ್ ಯು. ಅಫರ್ಮೇಶನ್ ಹೇಳೋಣ ಎಲ್ಲಾರು. ನಾನು ಉತ್ತಮ, ನಾನು ಜಯಶಾಲಿ, ನಾನು ಮಾಡಬಲ್ಲೆ, ಇಂದು ನನ್ನ ದಿನ, ದೇವರು ಸದಾ ನನ್ನೊಂದಿಗೆ ಇದ್ದಾರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಅದೇ ತರ ಇಂಗ್ಲಿಷ್ ಅಲ್ಲಿನೂ ಹೇಳೋಣ ಒಂದ್ಸತಿ, ಎಲ್ಲರೂ ಒಟ್ಟಿಗೆ ಹೇಳೋಣ. ಐ ಆಮ್ ದ ಬೆಸ್ಟ್, I am the best. I am the winner, I can do it, today is my day, God is there with me always. Thank you. Over to you, sir. ಥ್ಯಾಂಕ್ ಯು ಸರ್. ಓಕೆ, ಇವತ್ತು 7:00 ಸೊ ಪರಿವರ್ತನಾ ಪ್ರೋಗ್ರಾಮ್ ಇದೆ. ಸೊ ಹೆಚ್ಚಿನ ಜನಗಳನ್ನ ಬಿಲ್ಡ್ ಮಾಡಿ, ಸೊ ಅದೇ ಮೇಡಮ್ ಹೇಳಿದಾಗ ಯಾರು ತಗೊಳ್ತೀರಾ ಅಂತ ಮೆಸೇಜ್ ಹಾಕಿ ಅಂತ ಹೇಳ್ತಿದ್ದಾರೆ. ಸೊ ನೋಡ್ರಿ. ಓಕೆ, ಥ್ಯಾಂಕ್ ಯು ಎಲ್ಲರಿಗೂ, ಧನ್ಯವಾದ. Thank you, Miss Auratu.